ನಮಸ್ಕಾರ ವಿದ್ಯಾರ್ಥಿಗಳೇ. ವಿಜ್ಞಾನದಲ್ಲಿ ಒಂದು ಬಹಳ ಇಂಟ್ರೆಸ್ಟ್ ಆಗಿರುವಂಥ ಮತ್ತು ನಮಗೆ ಡೈಲಿ ಲೈಫಲ್ಲಿ ನಾವು ಅದನ್ನು ಫೀಲ್ ಮಾಡುವಂಥ ಅನುಭವಿಸುವಂಥ ಒಂದು ವಿಷಯದ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಇವತ್ತು ಬೆಳಕು, ಪ್ರತಿಫಲನ, ವಕ್ರೀಭವನ ಅನ್ನುವಂಥ ಪಾಠದ ಒಂದು ಭಾಗವನ್ನು ಮಾತ್ರ ನಾವು ನೋಡೋಣ. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಬರೋದೇನು, ಅಂಶಗಳು ಯಾವುವು, ಎಕ್ಸಾಮ್ಗೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನ ಈ ಪಾಠದ ಅಂಶಗಳಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಬೆಳಕು ಅಂತಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಬೆಳಕು ಅನ್ನೋದು ಒಂದು ಶಕ್ತಿ. ಅದೆಂಥ ಶಕ್ತಿ ಅಂತ ನಮ್ಗೆ ಗೊತ್ತಿದೆ. ಕಣ್ಣಿಗೆ ಬಿದ್ದರೆ ಕಣ್ಣಿಗೆ ತ್ರಾಸವಾದ ಶಕ್ತಿ ಇರುತ್ತೆ, ಅಥವಾ ಅದಿಲ್ಲದೆ ಏನಕ್ಕೆ ಕಾಣೋದಿಲ್ಲ ಅನ್ನುವಂಥ ಒಂದು ಅಂಶಗಳು ನಮ್ಗೆ ಗೊತ್ತಿದೆ. ಹಾಗಾಗಿ ವಸ್ತು ಕಾಣೋದು ಹಾಗೆ, ಬೆಳಕು ಚಲಿಸೋದು ಹಾಗೆ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡೋಣ. ಒಂದು ರಟ್ಟನ್ನು ತಗೊಳ್ಳೋಣ. ರಟ್ಟಲ್ಲಿ ಒಂದು ಹೋಲ್ ಇರಲಿ, ಒಂದು ರಂಧ್ರ ಮಾಡ್ಕೊಳ್ಳೋಣ. ಈ ಕಡೆಯಿಂದ ಏನಾದರೂ ಬೆಳಕನ್ನು ನಾನು ಬಿಟ್ಟರೆ ಬೆಳಕಿನ ಕಿರಣಗಳ ಹಾದು ಹೋಗಬೇಕಾದಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಮೊದಲಿಗೆ ಇಲ್ಲಿ ಬಂದಂಥ ಬೆಳಕಿನ ಕಿರಣಗಳಲ್ಲಿ ಒಂದು ಬೆಳಕಿನ ಕಿರಣ ಮಾತ್ರ ಮುಂದೆ ಪಾಸ್ ಆಗಬೇಕು. ಇಲ್ಲಿ ಅಡೆತಡೆ ಬಂದಿರೋದ್ರಿಂದ, ಅಂದ್ರೆ ಬೆಳಕನ್ನ ಹರಿಬಿಡದಂತ ವಸ್ತು ಇಲ್ಲಿ ಇಟ್ಟಿರೋದ್ರಿಂದ ಈ ಭಾಗದಲ್ಲಿ ಮಾತ್ರ, ಹೋಲಿತ ಭಾಗದಲ್ಲಿ ಮಾತ್ರ ಬೆಳಕು ಹೋಯಿತು. ಅಂದ್ರೆ ಅರ್ಥ, ಬೆಳಕು ನೇರವಾದ ಪಥದಲ್ಲಿ ಸಾಗುತ್ತೆ. ಇಲ್ಲ ಅಂದ್ರೆ ಬೆಳಕು ಇಲ್ಲಿಂದ ಬಂದು ಬಾಕೊಂಡು ಹೀಗೆ ಹೋಯಿತು, ಆದ್ರೆ ಈ ಬೆಳಕಿನ ಕಿರಣ ಹಾಗೆ ಹೋಗ್ಲಿಲ್ಲ, ಒಂದು ಕಿರಣ ಮಾತ್ರ ಮುಂದೆ ಪಾಸ್ ಆಯಿತು. ಇದರಿಂದ ನಮ್ಗೆ ಅರ್ಥ ಆಗುತ್ತೆ, ಬೆಳಕು ಯಾವಾಗಲೂ ಸರಳ ರೇಖೆಯಲ್ಲಿ, ಸರಳ ಪಥದಲ್ಲೇ ಚಲಿಸುತ್ತೆ. ಹಾಗೆ ಚಲಿಸೋದ್ರಿಂದ ನಮಗೆ ವಸ್ತುಗಳು ಕಂಡು ಬರ್ತವೆ. ಯಾವಾಗ ವಸ್ತುವಿನ ಮೇಲೆ ಬೆಳಕು ಬಿದ್ದು ಆ ಬೆಳಕು ಪ್ರತಿಫಲನ ಆಗಿ ನಮ್ಮ ಕಣ್ಣಿಗೆ ಬೀಳುತ್ತೋ, ನಮ್ಮ ಕಣ್ಣು ಅದನ್ನು ಗ್ರಹಿಸಿ ವಸ್ತು ಏನು ಅಂತ ಹೇಳಿ ಗುರುತಿಸುತ್ತೆ. ಒಂದು ವೇಳೆ ವಸ್ತುವಿನ ಮೇಲೆ ಬೆಳಕು ಬೀಳದೆ ಅಥವಾ ಬಿದ್ದಂತ ಬೆಳಕು ಪ್ರತಿಫಲನ ಆಗದೆ ನಮ್ಮ ಕಣ್ಣಿಗೆ ಬರದೆ ಹೋಗಿದ್ರೆ ವಸ್ತುಗಳನ್ನು ನಾವು ನೋಡೋದಕ್ಕೆ ಆಗ್ತಿರ್ಲಿಲ್ಲ. ಹಾಗಾದ್ರೆ ವಸ್ತುಗಳನ್ನ ನೋಡೋದಕ್ಕೆ ಬೆಳಕು ಮತ್ತು ಬೆಳಕಿನ ಪ್ರತಿಫಲನ ಕಾರಣ ಆಗುತ್ತೆ. ಇಲ್ಲಿ ಒಂದು ಅಂಶ ಗಮನಿಸಿ, ಪ್ರತಿಫಲನ ಅಂದ್ರೆ ಬರುತ್ತೆ ನಮಗೆ. ಈ ಹೇಳ್ತಾ ಇದ್ರೆ ನಮಗೆ ಬೆಳಕು ಪ್ರತಿಫಲನ ಆದಾಗ ವಸ್ತು ಕಾಣುತ್ತೆ. ಇದು ಪ್ರತಿಫಲನ ಅಂದ್ರೆ ಏನು, ಅದು ಲಕ್ಷಣಗಳು ಏನು ಅಂತ ಹೇಳಿ ನೋಡೋದಾದ್ರೆ, ಸೊ ವಸ್ತುವಿನ ಮೇಲೆ ಬೀಳುವ ಬೆಳಕು ಹಿಂದಿರುಗಿ ಬರುವ ಪ್ರಕ್ರಿಯೆ. ಬೀಳುವಂತ ಬೆಳಕು ಹಾಗೇನೆ ಹೋಗುತ್ತೆ, ಅಡೆತಡೆಯಿಂದ ಮುಂದಕ್ಕೆ ಸಾಗುತ್ತೆ ಅಂತಂದ್ರೆ ಪ್ರತಿಫಲನ ಅಲ್ಲ. ಬೀಳುವಂತ ಬೆಳಕು ಅಷ್ಟೇ ಪ್ರಮಾಣದಲ್ಲಿ ಅಥವಾ ಕಡಿಮೆ ಪ್ರಮಾಣದಲ್ಲಿ ವಾಪಸ್ ಬರಬೇಕು, ಹಿಂದಿರುಗಿ ಬರಬೇಕು. ಹಿಂದಿರುಗಿ ಬರುವಂತಹ ಬೆಳಕಿನ ಈ ಗುಣವನ್ನ ನಾವು ಪ್ರತಿಫಲನ ಅಥವಾ ಬೆಳಕಿನ ಪ್ರತಿಫಲನ ಅಂತ ಹೇಳಿ ಕರೀತೀವಿ. ಸೊ ಹಾಗಾದ್ರೆ ನಿಯಮಗಳೇನು? ಪ್ರತಿಫಲನ ಆಗಬೇಕಾದಾಗ, ಪ್ರತಿಫಲನ ಆದಮೇಲೆ ಬೆಳಕು ಯಾವ ಯಾವ ನಿಯಮಗಳನ್ನ ಪಾಲನೆ ಮಾಡುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇ ನಿಯಮ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಪ್ರತಿಫಲಿಸುವಂತ ಒಂದು ಕನ್ನಡಿಯನ್ನ ಇಟ್ಟಿದ್ದೀವಿ. ಈ ಭಾಗದಲ್ಲಿ ಬೆಳಕು ಪ್ರತಿಫಲನ ಆಗುತ್ತೆ, ಕೆಳಗಡೆ ಭಾಗದ ಮೇಲ್ಗಡೆ ಪ್ರತಿಫಲಿಸುವಂತ ಮೇಲ್ಮೈಯಿದೆ. ಇದರ ಮೇಲೆ ಒಂದು ಬೆಳಕಿನ ಕಿರಣ ಬಿದ್ದಾಗ ಇದು ಪತನ ಬಿಂದು. ಇಲ್ಲಿ ಬೆಳಕು ಬೀಳ್ತಾ ಇದೆ, ಬೆಳಕಿನ ಕಿರಣ ಬಂದು ಬೀಳ್ತಾರೆ, ಇದಕ್ಕೆ ಪತನ ಕಿರಣ ಅಂತ ಕರಿತೀವಿ. ಪತನ ಕಿರಣ, ಬೀಳುವಂತ ಕಿರಣ ಯಾವ ಬಿಂದುವನ್ನು ಬೀಳುತ್ತೋ ಅದನ್ನ ಪತನ ಬಿಂದು ಅಂತ ಕರಿತೀವಿ. ಆ ಪತನ ಬಿಂದುವಿಗೆ ಲಂಬವಾಗಿ ಒಂದು ರೇಖೆ ಇದೆ, ಇದನ್ನ ನಾರ್ಮಲ್ ಅಂತ ಹೇಳಿ ಕರಿತೀವಿ ನಾವು. ಸೊ ಪತನ ಕಿರಣ, ಆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ರೇಖೆ, ಈಗ ಬಿದ್ದಂತ ಬೆಳಕು ಪ್ರತಿಫಲನ ಆಗುತ್ತೆ. ಸೊ ಬೆಳಕು ಪತನ ಕಿರಣದಿಂದ ಇಲ್ಲೊಂದು ಕೋನವನ್ನು ಮಾಡುತ್ತೆ. ಅಬ್ಸರ್ವ್ ಮಾಡಿ, ಗಮನಿಸಿ, ಪತನ ಕಿರಣ ಇದೆ, ನಾರ್ಮಲ್ ಇದೆ. ಇಲ್ಲಿ ಕಿರಣ ಮತ್ತು ನಾರ್ಮಲ್ ಲಂಬ ರೇಖೆ ನಡುವೆ ಒಂದು ಕೋನ ಆಗಿದೆ. ಈಗ ಅಬ್ಸರ್ವ್ ಮಾಡಿ, ಬಂದಂತ ಬೆಳಕು ಪ್ರತಿಫಲನ ಆಗಿ ಈ ಕಡೆ ಆಗುತ್ತೆ. ಹೀಗೆ ಹೋದಾಗ ಈ ನಾರ್ಮಲ್ ಒಂದಿಗೆ ಲಂಬದೊಂದಿಗೆ ಅದು ಸಹ ಕೋನವನ್ನು ಮಾಡಬೇಕು, ಇಲ್ಲಿ ಕೋನ ಉಂಟಾಗುತ್ತೆ. ಹಾಗಾದ್ರೆ ಪತನ ಕಿರಣ ಪತನ ಬಿಂದುವಿನಲ್ಲಿ ಲಂಬದೊಂದಿಗೆ ಪತನ ಕಿರಣವನ್ನು ಕೋನ ಮಾಡುತ್ತೆ, ಪ್ರತಿಫಲನ ಕಿರಣವು ಕೋನವನ್ನು ಮಾಡುತ್ತೆ. ಇದನ್ನ ನಾವು ಕೋನ ಆಗಿ ತಗೊಂಡ್ರೆ ಇದನ್ನ ಅಂತ ತಗೊಳ್ತೀವಿ. ನೆನಪಿರಲಿ, ಪತನ ಕಿರಣ ಉಂಟು ಮಾಡುವ ಕೋನ ಮತ್ತು ಪ್ರತಿಫಲನ ಕಿರಣ ಉಂಟು ಮಾಡುವಂತ ಕೋನ ಎರಡು ಕೋನಗಳು ಸಮವಾಗಿರುತ್ತವೆ. ಮೊದಲನೇ ನಿಯಮ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ, I=R. ಸೊ ಮೊದಲ ನಿಯಮ ಹೀಗೆ ಹೇಳಿದ್ದಾರೆ. ಎರಡನೇ ನಿಯಮ ಒಂದು, ಪತನ ಕಿರಣ, ಪ್ರತಿಫಲನ ಕಿರಣ ಹಾಗೂ ಪತನ ಬಿಂದುವಿನಲ್ಲಿ ಪ್ರತಿಫಲನ ಮೇಲ್ಮೈಗೆ ಎಳೆದ ಲಂಬ, ಮೂರು ಭಾಗ ಇರಬೇಕು. ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಲಂಬ, ಈ ಮೂರು ಸಹಿತ ಒಂದೇ ಸಮತಲದಲ್ಲಿರ್ತವೆ. ಅಬ್ಸರ್ವ್ ಮಾಡಿ, ಹೀಗೆ ಬಂದಂತ ಪತನ ಕಿರಣ ಹೀಗೆಲ್ಲೋ ಹೋಗಿಲ್ಲ, ಬೇರೆ ಸಮತಲದಲ್ಲಿ ಹೋಗಿಲ್ಲ, ಇದೇ ಸಮತಲದಲ್ಲಿ ಹೋಗುತ್ತೆ. ಸೊ ಹಾಗಾಗಿ ಈ ಮೂರು ಅಂಶಗಳು, ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಎಳೆದ ಲಂಬ, ಮೂರು ಒಂದೇ ಸಮತಲದಲ್ಲಿರ್ತವೆ. ಹಾಗಾಗಿ ಎಕ್ಸಾಮ್ ಅಲ್ಲಿ ಏನಾದ್ರು ನಿಮಗೆ ಪ್ರತಿಫಲದ ನಿಯಮಗಳನ್ನು ಬರೆಯೋದಂದ್ರೆ, ಮೊದಲೇ ನಿಯಮ ಆಗಿರೋದು ನಿಮಗೆ ಏನಂದ್ರೆ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಎರಡನೇ ನಿಯಮ, ಪತನ ಕಿರಣ
ಪ್ರತಿಫಲನ ಕಿರಣ ಹಾಗೂ ಪತನ ಬಿಂದುವಿನಲ್ಲಿ ಎಳೆದ ಲಂಬ, ಇವು ಮೂರು ಒಂದೇ ಸಮತಲದಲ್ಲಿರ್ತವೆ ಅನ್ನೋದನ್ನ ಎರಡು ನಿಯಮಗಳನ್ನು ನೀವು ಬರೀಬೇಕಾಗುತ್ತೆ. ಎರಡು ಆರ್ಡರ್ಗಳಿಗೆ ಅಲ್ಲಿ ಚಿತ್ರಗಳನ್ನ ಹಾಕುವಂತ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಸಮತಲ ದರ್ಪಣದಲ್ಲಿ ಬೆಳಕಿನ ಪ್ರತಿಫಲನ ಈಗ ನೋಡೋಣ. ಪ್ರತಿಫಲನ ಆಗುತ್ತೆ ಅಂತ ಹೇಳ್ತೀವಿ. ಕಲ್ಲಿನ ಮೇಲೆ ಬೀಳುವಂತೆ ಬೆಳಕು ಪ್ರತಿಫಲನ ಆಗುತ್ತೆ, ಕನ್ನಡಿ ಮೇಲೆ ಬೀಳುವಂತೆ ಬೆಳಕು ಪ್ರತಿಫಲನ ಆಗುತ್ತೆ. ಕಲ್ಲಿನ ಮೇಲೆ ಬೀಳುವಂತ ಬೆಳಕು 100% ಪ್ರತಿಫಲನ ಆಗಲ್ಲ. ಆದರೆ ಕನ್ನಡಿ ಮೇಲೆ ಬೀಳುವಂತ ಬೆಳಕು 100% ಬೀಳುವಂತ ಎಲ್ಲಾ ಬೆಳಕು ಮತ್ತೆ ಪ್ರತಿಫಲನ ಆಗುತ್ತೆ. ಹಾಗಾದ್ರೆ ದರ್ಪಣ, ಸಮತಲ ದರ್ಪಣ, ಸಮತಲವಾಗಿರುವಂತ ದರ್ಪಣ, ಹೀಗೆ ಸಮತಲವಾಗಿರುವಂತ ದರ್ಪಣ, ಅದರ ಮೇಲೆ ಪ್ರತಿಫಲನ ಯಾವ ರೀತಿ ಆಗುತ್ತೆ, ಅದರ ಲಕ್ಷಣಗಳು ಹೇಗಿರ್ತವೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಇಲ್ಲಾಂದ್ರೆ ನೋಡಿ, ಒಂದು ಕನ್ನಡಿ ಇದೆ, ಕನ್ನಡಿ ಮುಂದೆ ಒಬ್ಬ ಮನುಷ್ಯ ನಿಂತ್ಕೊಂಡಿದ್ದಾನೆ. ಅವನು ನಿಂತ್ಕೊಂಡಾಗ ಅವನ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣಿಸುತ್ತೆ. ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಅದು ನಿಮ್ಗೆ ಗೊತ್ತಾಗ್ತದೆ. ಮೊದಲೇ ನೀವು ಹೇಳಿದ್ರೆ ಸಮತಲ ದರ್ಪಣದಲ್ಲಿ ಉಂಟಾದ ಪ್ರತಿಬಿಂಬವು ಮಿಥ್ಯ ಮತ್ತು ನೇರವಾಗಿರುತ್ತದೆ. ಮಕ್ಕಳೇ, ಮಿಥ್ಯ ಅಂದ್ರೆ ಗೊತ್ತಿಲ್ಲ ನಿಮಗೆ, ಅದನ್ನ ಸ್ಕ್ರೀನಲ್ಲಿ ಅಥವಾ ಪರದೆಯಲ್ಲಿ ಹಿಡಿಯಲಿಕ್ಕಾಗೋದಿಲ್ಲ. ಅಂತಹ ಪ್ರತಿಬಿಂಬಗಳಿಗೆ ಮಿಥ್ಯ ಪ್ರತಿಬಿಂಬಗಳು ಕರೀತೀವಿ. ನೇರವಾಗಿರುತ್ತೆ, ಹೇಗಿರುತ್ತೋ ಹಾಗೆ ಇರುತ್ತೆ, ಅಷ್ಟೇ ದೂರದಲ್ಲಿರುತ್ತೆ. ಮೊದಲನೇ ನಿಯಮ ಸಮತಲ ದರ್ಪಣದಲ್ಲಿ ಲಕ್ಷಣ, ಮೊದಲನೇ ಲಕ್ಷಣ ಸಮತಲ ದರ್ಪಣದಲ್ಲಿ ಉಂಟಾದ ಪ್ರತಿಬಿಂಬ ಮಿಥ್ಯ ಮತ್ತು ನೇರವಾಗಿರುತ್ತದೆ. ಎರಡನೇ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರಕ್ಕೆ ಸಮನಾಗಿರುತ್ತದೆ. ಕೆಲವು ದರ್ಪಣಗಳಲ್ಲಿ ನೀವು ನೋಡಿರ್ತೀರ. ಫಾರ್ ಎಕ್ಸಾಂಪಲ್, ನೀವು ಸಣ್ಣ ಸ್ಪೂನ್ನ, ಹೊಸ ಸ್ಪೂನ್ನ ತಗೊಂಡು ನೋಡಿದ್ರೆ ಮುಖ ದೊಡ್ಡದು ಕಾಣುತ್ತೆ ಅಥವಾ ಉದ್ದ ಕಾಣಿಸ್ತೀರಿ. ನಮ್ಮ ಗಾತ್ರ ಎಷ್ಟು ಇರುತ್ತೋ ಅಷ್ಟು ಕಾಣಲ್ಲ. ಅದೇ ನೀವು ಸಮತಲ ದರ್ಪಣದ ಮೇಲೆ ಹೋಗಿ ನೋಡಿದ್ರೆ, ಅದ್ರ ಮುಂದೆ ನಿಂತು ನೋಡಿದ್ರೆ, ನಾವು ಯಾಕೆ ಗಾತ್ರದಲ್ಲಿರ್ತೀವೋ ಅಷ್ಟೇ ಗಾತ್ರದ ಪ್ರತಿಬಿಂಬ ನಮ್ಗೆ ಕಾಣಿಸುತ್ತೆ. ಸೊ ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮನಾಗಿರುತ್ತೆ. ಈ ಕಡೆ ಎಷ್ಟು ಎತ್ತರ ಇರುತ್ತೋ ಅದು ಅಷ್ಟೇ ಎತ್ತರ ಕಾಣುತ್ತೆ. ನಾವು ನೋಡಿದಷ್ಟು ಎಷ್ಟು ದಪ್ಪ ಎಲ್ಲವೂ ಒಂದೇ ಗಾತ್ರದಲ್ಲಿ ಕಂಡುಬರ್ತವೆ. ಮತ್ತೊಂದು ಲಕ್ಷಣ. ಮೂರನೇ ಲಕ್ಷಣ ಇಲ್ಲಿ ಬಂದು ವಸ್ತುವು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿದೆಯೋ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂದೆ ಉಂಟಾಗುತ್ತೆ. ನಾ ಕಲೆ ಮುಂದೆ ನಿಂತ್ಕೊಂಡ್ಬಿಟ್ಟು ಎಷ್ಟು ದೂರದಲ್ಲಿ ನಿಂತಿದ್ದೀನೋ ಅಷ್ಟೇ ದೂರ ಹಿಂದೆ ಕಾಣಿಸುತ್ತೆ. ಇದು ಸಮತಲ ದರ್ಪಣ ಲಕ್ಷಣಗಳು. ಸೊ ಹಾಗಾಗಿ ಸಮತಲ ದರ್ಪಣದ ಲಕ್ಷಣಗಳು ಯಾವೆಲ್ಲ ಕೇಳಿದ್ರೆ, ಮೊದಲನೇದು ಬಂದು ಇವು ಮಿಥ್ಯ ಮತ್ತು ನೇರವಾಗಿರುತ್ತೆ. ಎರಡನೇದು ಬಂದು ಗಾತ್ರ ವಸ್ತುವಿನ ಗಾತ್ರಕ್ಕೆ ಸಮನಾಗಿರುತ್ತೆ. ಮೂರನೇದು ಬಂದು ಇದು ದರ್ಪಣದ ಹಿಂದೆ ಎಷ್ಟಿರುತ್ತೋ ದರ್ಪಣದ ಹಿಂದೆ ನಾವು ನಮ್ಮ ಮತ್ತು ದರ್ಪಣದ ಎಷ್ಟು ದೂರ ಇರುತ್ತೋ ಅದ್ರ ಹಿಂದೆ ಅಷ್ಟೇ ದೂರ ಇರುತ್ತೆ. ವಿಶೇಷ ನೋಡಿ, ನಾವು ಕನ್ನಡಿ ಮುಂದೆ ನಿಂತಾಗ ಅಬ್ಸರ್ವ್ ಮಾಡ್ತೀವಿ, ನಾವು ಬಲಗೈಯಿಂದ ಏನಾದ್ರು ಕೆಲಸ ಮಾಡಿದ್ರೆ ಎಡಗೈಯಿಂದ ಕಂಡಂಗಾಗುತ್ತೆ. ಅಂದ್ರೆ ಅರ್ಥ ಇಲ್ಲಿ ಪ್ರತಿಬಿಂಬವು ಪಾರ್ಶ್ವ ಪಲ್ಲಟ ಹೊಂದುತ್ತೆ. ಇದೇ ಎಕ್ಸಾಂಪಲ್ ನೋಡಿ, ಪಿ ಇದೆ, ಇಲ್ಲಿ ಪಿ ತರ ಇಲ್ಲ, ಕನ್ನಡಿಯಲ್ಲಿ ಪಿ ತರ ಇಲ್ಲ. ಹಾಗಾದ್ರೆ ಅರ್ಥ ಪ್ರತಿಬಿಂಬ ಪಾರ್ಶ್ವ ಪಲ್ಲಟ, ಪಾರ್ಶ್ವ ಅಂದ್ರೆ ಒನ್ ಸೈಡ್, ಈ ಸೈಡ್ ಬರೋದು, ಈ ಸೈಡ್ ಬಂದಂಗೆ ನಮ್ಗೆ ಕಾಣಿಸ್ಕೊಡುತ್ತೆ. ಇವೆಲ್ಲ ಸಮತಲ ದರ್ಪಣದ ಲಕ್ಷಣಗಳು. ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಸಮತಲ ದರ್ಪಣ ಲಕ್ಷಣಗಳು ಬರೀರಿ ಅಂತ ಹೇಳಿದ್ರೆ 4 ಲಕ್ಷಣ ಬರೆದ್ರೆ ಡೆಫಿನೆಟ್ ಆಗಿ 2 ಮಾರ್ಕ್ಸ್, ಅರ್ಧ ಮಾರ್ಕ್ಸ್ ನಂಗೆ. ಮೊದಲನೇದು ಬಂದು ಮಿಥ್ಯ ಮತ್ತು ನೇರ, ಎರಡನೇದು ಬಂದು ಗಾತ್ರ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ, ಮೂರನೇದು ಬಂದು ದರ್ಪಣದಲ್ಲಿ ಕೂಡ ಅಷ್ಟೇ ಇರುತ್ತೆ, 4ನೇ ಲಕ್ಷಣ ಬಂದು ಪ್ರತಿಬಿಂಬವು ಪಾರ್ಶ್ವ ಪಲ್ಲಟವನ್ನು ಹೊಂದುತ್ತೆ ಅನ್ನೋದನ್ನ ಬಲ್ಲವೆ. ಅದೆಲ್ಲ ಲಕ್ಷಣ ನಾವು ನೋಡ್ಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ನಾವೀಗ ನೋಡಿದ್ದು ಸಮತಲ ದರ್ಪಣದಲ್ಲಿ ಯಾವ ಪ್ರತಿಬಿಂಬ ಆಗುತ್ತೆ ಅಂತ ಹೇಳಿ. ನೀವು ಬೆಂಗಳೂರು ಮ್ಯೂಸಿಯಂ ಅಲ್ಲಿ ಅಥವಾ ಧಾರವಾಡ ಮ್ಯೂಸಿಯಂ ಅಲ್ಲಿ ಅಥವಾ ಗುಲ್ಬರ್ಗ ಮ್ಯೂಸಿಯಂ ಅಲ್ಲಿ, ಸೈನ್ಸ್ ಮ್ಯೂಸಿಯಂ ಅಲ್ಲಿ ಹೋದ್ರೆ, ಸೈನ್ಸ್ ಎಕ್ಸಿಬಿಷನ್ ಸೆಂಟರ್ ಅಲ್ಲಿ ಹೋದ್ರೆ, ಅಲ್ಲಿ ಕೆಲವರು ಕನ್ನಡಿ ಇಟ್ಟಿರ್ತಾರೆ. ಆ ಕನ್ನಡಿಗಳ ಮುಂದೆ ನೀವು ಹೋದ ಹಾಗೆಲ್ಲ ದಪ್ಪ ಕಾಣಿಸ್ತೀರಾ, ಉದ್ದಿಗೆ ತೆಳ್ಳಗೆ ಕಾಣಿಸ್ತೀರಾ. ಯಾಕೆ ಕಾಣಿಸ್ತೀವಿ ಹಾಗೆ? ಅವು ಸಹಿತ ದರ್ಪಣಗಳೇ, ಅವು ಸಹಿತ ಕನ್ನಡಿಗಳೇ. ಯಾಕೆ ಕಾಣಿಸ್ತವೆ ಅಂದ್ರೆ ಅವು ಸಮತಲ ದರ್ಪಣಗಳಲ್ಲ, ಅವು ಉಬ್ಬಾಗಿರ್ತವೆ, ಇಲ್ಲ ತಗ್ಗಾಗಿರ್ತವೆ. ಸೊ ಅಂತಹ ದರ್ಪಣಗಳು ಏನು, ಹೇಗೆ ಕೆಲಸ ಮಾಡ್ತವೆ, ಅದರಲ್ಲಿ ಪ್ರತಿಬಿಂಬ ಹೇಗಾಗುತ್ತೆ ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಮೊದಲಿಗೆ ಗೋಳೀಯ ದರ್ಪಣ ಅಂದ್ರೆ ಅವು ಹೇಗಿರ್ತವೆ ಅಂತ ಹೇಳಿ ನೋಡೋಣ. ಗೋಳದ ಭಾಗವಾಗಿ ಪರಿಗಣಿಸಬಹುದಾದ ದರ್ಪಣಗಳಿಗೆ ಗೋಳೀಯ ದರ್ಪಣಗಳು ಅಂತ ಕರಿತೀವಿ. ನೋಡಿ, ಒಂದು ಗೋಳ ಇದೆ, ಈ ಗೋಳ ಪೂರ ಮಿರರ್, ಕನ್ನಡಿ ಅನ್ಕೋಣ, ಕನ್ನಡಿಯ ರೂಪದಲ್ಲಿರುವಂತಹ ಕನ್ನಡಿಯ ತರ ಇರುವಂತಹ ಒಂದು ಗೋಳ ಇದೆ ಅನ್ಕೋಣ. ಈ ಗೋಳದ ಒಂದು ಭಾಗವನ್ನು ನಾವು ಏನಾದ್ರು ಸಪರೇಟ್ ಮಾಡ್ಕೊಂಡ್ರೆ, ನೋಡಿ ಇಲ್ಲಿ ಗೋಳ ಇದೆ, ಗೋಳದ ಒಂದು ಭಾಗವನ್ನು ಸಪರೇಟ್ ಮಾಡ್ಕೊಳ್ತೀವಿ. ಸಪರೇಟ್ ಮಾಡ್ಕೊಂಡಾಗ ಇಲ್ಲಿ ಒಂದು ದರ್ಪಣ ಕಾಣುತ್ತೆ. ದರ್ಪಣ ನಿಮಗೆ ಸರಿಯಾಗಿ ಅಬ್ಸರ್ವ್ ಮಾಡಿ, ಇದು ಗೋಳಾಕಾರದಲ್ಲಿದೆ. ಗೋಳ ಪೂರ ದರ್ಪಣ ಅಂತ ಅನ್ಕೊಳ್ಳೋದು ಬೇಡ. ಅದರ ಒಂದು ಭಾಗವನ್ನ ನಾವು ಏನಾದ್ರೂ ತಗೊಳ್ಳೋಕೆ ಸಾಧ್ಯ ಆದ್ರೆ, ಈ ಇಷ್ಟು ಪಾರ್ಟಲ್ಲಿ ಬರುತ್ತಲ್ಲ, ಇಷ್ಟು ಪಾರ್ಟಲ್ಲಿ ಬರುವಂತದನ್ನ ನಾವು ದರ್ಪಣ ಗೋಳೀಯ ಅಂತ ಕರಿತೀವಿ. ಪೂರ್ಣ ಗೋಳೀಯ ಅಲ್ಲ, ಇದಲ್ಲ, ಒಂದು ಭಾಗವನ್ನು ತಗೊಳ್ತೀವಿ. ಹಾಗಾಗಿ ಗೋಳದ ಭಾಗವಾಗಿ
ಪರಿಗಣಿಸಬಹುದಾದ ದರ್ಪಣಗಳಿಗೆ ಗೋಳಿಯ ದರ್ಪಣಗಳು ಸ್ಪಿರಿಕಲ್ ಮಿರರ್ಸ್ ಅಂತ ಹೇಳಿ ಕರಿತೀವಿ. ಸೊ ಇವುಗಳಲ್ಲಿ ಬೇರೆ ಬೇರೆ ವಿಧ ಇದ್ದಾವೆ. ಆ ಬೇರೆ ವಿಧಗಳು ಯಾವುವು ಅಂತ ಹೇಳಿ ನೋಡೋದಾದ್ರೆ ಗೋಳಿಯ ದರ್ಪಣದ ವಿಧಗಳು. ಎಕ್ಸಾಂಪಲ್ ನಿಮಗೆ ಗೋಳಿಯ ದರ್ಪಣ ಎಂದರೇನು, ಅದರ ವಿಧಗಳನ್ನು ಬರೆಯಿರಿ ಅಂತ ಕೇಳಿದ್ರೆ ಇವನ್ ಬರೀತೀವಿ. ವಿಧಗಳು ಏನಂತ ಹೇಳಿ ನೋಡೋಣ. ನಿಮ್ನ ಗೋಳಿಯ ದರ್ಪಣ ಮತ್ತು ಪೀನ ಗೋಳಿಯ ದರ್ಪಣ, ಎರಡು ರೀತಿಯ ಗೋಳಿಯ ದರ್ಪಣಗಳಿದ್ದಾವೆ. ನಿಮ್ನ ಗೋಳಿಯ ದರ್ಪಣ ಮತ್ತು ಪೀನ ಗೋಳಿಯ ದರ್ಪಣ. ಹಾಗಾದ್ರೆ ನಿಮ್ನ ಗೋಳಿಯ ದರ್ಪಣ ಅಂದ್ರೆ ಏನು, ಅದು ಹೇಗಿರುತ್ತೆ, ಅದರ ಲಕ್ಷಣಗಳು ಹೇಗಿರ್ತವೆ ಅಂತ ನಾವು ನೋಡೋದಾದ್ರೆ ಮೊದಲಿನ ದರ್ಪಣ ನೋಡೋಣ. ಗೋಳಿಯ ದರ್ಪಣ ನೋಡಿ, ಈಗ ಅಬ್ಸರ್ವ್ ಮಾಡ್ತಿದ್ದೇನೆ, ಗೋಳಿಯ ದರ್ಪಣದ ಭಾಗ ತೆಗ್ಗಾಗಿದೆ. ಈ ಕಡೆಯಿಂದ ಬೆಳಕಿದ್ರೆ ರಿಫ್ಲೆಕ್ಟ್ ಆಗಿ ಈ ಕಡೆ ಹೋಗುತ್ತೆ. ಇದು ಪ್ರತಿಫಲಿಸುವಂತ ಭಾಗ ಅಲ್ಲ, ತೆಗ್ಗಾಗಿದೆಯಲ್ಲ ಇದು ಪ್ರತಿಫಲಿಸುವಂತ ಭಾಗ. ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಒಳಗಿರಬೇಕು. ಪ್ರತಿಫಲಿಸುವಂತದ್ದು ರಿಫ್ಲೆಕ್ಟ್ ಆಗುವಂತದ್ದು ಒಳಮುಖವಾಗಿ ಕೇಂದ್ರದ ಕಡೆಗೆ ಬಾಗಿದ್ದಾರೆ. ಇದರ ಪೂರ ನಾನು ಗೋಳ ಅನ್ಕೊಂಡ್ರೆ ಇಲ್ಲಿ ಕೇಂದ್ರ ಆಗುತ್ತೆ, ಇದರ ಪೂರ ನಾನು ಗೋಳ ಅಂತ ಅನ್ಕೊಂಡ್ರೆ ಇಲ್ಲಿ ಕೇಂದ್ರ ಆಗುತ್ತೆ. ಕೇಂದ್ರದ ಕಡೆಗೆ ಬಾಗಿರುತ್ತೆ. ಇಂತಹ ದರ್ಪಣವನ್ನು ನಾವು ನಿಮ್ನ ದರ್ಪಣ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನಿಮ್ನ ದರ್ಪಣ ಒಳಗಡೆಯಿಂದ ಬಾಗಿರಬೇಕು, ಕೇಂದ್ರದ ಕಡೆ ಮುಖ ಆಗಿರಬೇಕು. ಬೆಳಕು ಕೇಂದ್ರದ ಕಡೆಯಿಂದ ಬಂದು ಕೇಂದ್ರದ ಕಡೆಗೆ ಪ್ರತಿಫಲಿಸ್ತಾ ಇರಬೇಕು. ಇದನ್ನ ನಿಮ್ಮ ದರ್ಪಣ ಅಂತ ಹೇಳಿ ಕರಿತೀವಿ. ನೋಡಿ, ಅಬ್ಸರ್ವ್ ಮಾಡಿ, ಇದು ನಡೆಯುವ ತನಿಖೆಯಿಂದ ಎರಡು ರೇಖೆಗಳು ಬರ್ತಲ್ಲ. ಸಪೋಸ್ ಎರಡು ಬೆಳಕಿನ ಕಿರಣಗಳನ್ನ ಹಾಕೊಂಡಿದ್ದೀನಿ, ಅಬ್ಸರ್ವ್ ಮಾಡಿ. ಬೆಳಕಿನ ಕಿರಣ ನೇರವಾಗಿ ಬರುತ್ತೆ. ಬಂದಂತ ಕಿರಣ ಕೇಂದ್ರದ ಕಡೆಗೆ ಹೋಗುತ್ತೆ. ಕೇಂದ್ರದ ಕಡೆಗೆ ಹೋಗುತ್ತೆ ಅಂತಂದ್ರೆ ಬಾಗುತ್ತೆ ಅಂತಂದ್ರೆ ಇದು ಗೋಳಿಯ ದರ್ಪಣ ನಿಮ್ನ ಆಗಿರುತ್ತೆ. ಇದು ನಿಮ್ನ ದರ್ಪಣದಲ್ಲಿ ಬೆಳಕಿನ ಕಿರಣ ಹೇಗೆ ಹೋಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಾವು ನೋಡಿದ್ವಿ. ನಂತರ ಪೀನ ದರ್ಪಣ ಅಂದ್ರೆ ಇದೇ ಗೋಳಿಯ ದರ್ಪಣದ ಒಂದು ಭಾಗನೇ, ಆದ್ರೆ ಯಾವ ಭಾಗ ಪ್ರತಿಫಲಿಸುತ್ತೆ ಅನ್ನೋದ್ರ ಮೇಲೆ. ತಗ್ಗಾದ ಭಾಗ ಪ್ರತಿಫಲಿಸ್ತಾ ಇದ್ರೆ ನಾವು ನಿಮ್ನ ದರ್ಪಣ ಅಂತ ಹೇಳ್ತೀವಿ. ತಗ್ಗಾದ ಬಿಟ್ಟು ಉಬ್ಬರದ ಭಾಗದಲ್ಲಿ ಏನಾದರೂ ರಿಫ್ಲೆಕ್ಷನ್ ಆಗ್ತಾ ಇದ್ರೆ, ಪ್ರತಿಫಲನ ಆಗ್ತಾ ಇದ್ರೆ ಅದನ್ನು ನಾವು ಪೀನ ದರ್ಪಣ ಅಂತ ಕರಿತೀವಿ. ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಇಲ್ಲಿ ರೆಡ್ ಪಾಟ್ ಮಾಡಿದ್ದೀನಿ, ಈ ಭಾಗದಲ್ಲಿ ಪ್ರತಿಫಲನ ಆಗುತ್ತೆ. ಬೆಳಕು ಈ ಕಡೆ ಬಿಡುವುದು, ಈ ಕಡೆಯಿಂದ ಈ ಕಡೆ ಬಿದ್ದರೆ ಈ ಕಡೆ ಇದು ಪ್ರತಿಫಲಿಸುವಂತ ಭಾಗ ಅಲ್ಲ, ಇದು ಪ್ರತಿಫಲಿಸುವಂತ ಭಾಗ. ಇದನ್ನು ನಾವು ಪೀನ ದರ್ಪಣ ಅಂತ ಕರಿತೀವಿ. ಡೆಫಿನೇಷನ್ ಇಷ್ಟೇ, ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿದ್ದರೆ, ಕೇಂದ್ರಕ್ಕೆ ಅಪೋಸಿಟ್ ಆಗಿ ಬಾಗಿದ್ರೆ ಅದನ್ನ ಪೀನ ದರ್ಪಣ ಅಂತ ಕರಿತೀವಿ. ಇದರಲ್ಲಿ ಬೆಳಕು ಹೇಗೆ ಪಾಸ್ ಆಗುತ್ತೆ, ಹೇಗೆ ಪ್ರತಿಫಲಿಸುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಬೀಳುವಂತ ಬೆಳಕಿನ ಕಿರಣಗಳು ಹೊರಗಡೆ ಹೋಗ್ತವೆ, ಬೇರೆ ರೀತಿ ಬಾಗ್ತವೆ. ಅದು ಹೇಗೆ ಬಾಗ್ತವೆ ಅನ್ನೋದನ್ನ ನೆಕ್ಸ್ಟ್ ಹೇಳ್ತೀವಿ. ಅದು ಎಲ್ಲಿಂದ ಬಂದಾಗ ಕಾಣುತ್ತೆ ಅಂತಂದ್ರೆ ಈ ಗೋಳಿಯ ದರ್ಪಣಕ್ಕೆ ಕೆಲವೊಂದು ಕೇಂದ್ರ ಇದೆ, ಕೇಂದ್ರದಿಂದ ಬಂದಿದೆ ಅನ್ನೋ ಕಾಣಿಸುತ್ತೆ. ಅದು ನೆಕ್ಸ್ಟ್ ಪಾರ್ಟ್ ನಾವು ನೋಡ್ತೀವಿ. ಹಾಗಾದ್ರೆ ಗೋಳಿಯ ದರ್ಪಣಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಪದಗಳಿದ್ದಾವೆ. ಗೋಳಿಯ ದರ್ಪಣದ ಬಗ್ಗೆ ನೀವು ಪಾಠ ಮಾಡಬೇಕು ಅಂದ್ರೆ, ಅಥವಾ ಅದ್ರ ಬಗ್ಗೆ ನೀವು ಬರೀಬೇಕು ಅಂದ್ರೆ, ಕ್ವಶನ್ ಆನ್ಸರ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪದಗಳು ನಿಮಗೆ ಬಹಳ ಚಿರಪರಿಚಿತ ಆಗಿರಬೇಕು. ಅಂದಾಗ ಮಾತ್ರ ನೀವು ಈ ಕ್ವಶನ್ಗಳನ್ನ ನಿಮಗೆ ಹ್ಯಾಂಡಲ್ ಮಾಡಿರಬೇಕು. ಮೊದಲನೇ ಶಬ್ದ ಬಂದು ದರ್ಪಣದ ಧ್ರುವ, ಪೋಲ್ ಆಫ್ ದ ಸ್ಪಿಯರ್. ಈ ಸ್ಪಿಯರ್ ನೀರನ್ನ ಪೋಲ್ ಹೇಗಿರುತ್ತೆ ಅಂತ ಹೇಳಿ ಇಲ್ಲಿ ಎರಡೂ ನೋಡಿದ್ರೆ, ಇಲ್ಲಿ ಒಳಗಡೆಯಿಂದ ಪ್ರತಿಫಲಿಸುವಂತ ಭಾಗ ಇರುವಂತ ಗೋಳಿಯ ದರ್ಪಣ, ನಿಮ್ನ ದರ್ಪಣ ಇದೆ. ಹೊರಗಡೆ ಪ್ರತಿಫಲಿಸುವಂತ ಪೀನ ದರ್ಪಣ ಇದೆ. ಎರಡಕ್ಕೂ ಸಹಿತ ಈ ಭಾಗ ಇದೆ, ಈ ರೌಂಡ್ ಆದ ಭಾಗ, ಆ ರೌಂಡ್ ಆದ ಭಾಗಕ್ಕೆ ಒಂದು ಸೆಂಟರ್ ಇರುತ್ತೆ. ಈ ಸೆಂಟರ್ ಪಾರ್ಟ್ಗೆ, ಈ ಕೇಂದ್ರಕ್ಕೆ ಅಂದ್ರೆ ಗೋಳದ ಕೇಂದ್ರ ಅಲ್ಲ, ಆ ಕತ್ತರಿಸಿದ ಭಾಗದ ಒಂದು ಕೇಂದ್ರಕ್ಕೆ ನಾವು ಪೋಲ್ ಅಥವಾ ಧ್ರುವ ಅಂತ ಕರಿತೀವಿ. ಗೋಲಾಕಾರದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರವನ್ನು ದರ್ಪಣ ಧ್ರುವ, ಯಾವ ಪ್ರತಿಫಲಿಸುವಂತ ಭಾಗ ಇದೆಯೋ ಅದರ ಕೇಂದ್ರವನ್ನು ನಾವು ದರ್ಪಣ ಧ್ರುವ, ಇನ್ನು ಇಂಗ್ಲಿಷಲ್ಲಿ ಪೋಲ್ ಅಂತ ಕರಿತೀವಿ. ಹಾಗಾಗಿ ಈಗ ಪಿ ಇಂದ ಸೂಚನೆ ಮಾಡ್ತೀವಿ. ಎಲ್ಲ ಶಬ್ದ ಬಂದಾಗ ಪಿ ಅಂತ ಹೇಳಿದ್ರೆ ಅದನ್ನ ನಾವು ತಿಳ್ಕೋಬೇಕು, ದರ್ಪಣದ ಧ್ರುವ ಅಂತೀವಿ. ನೆಕ್ಸ್ಟ್ ಪಾಯಿಂಟ್, ವಕ್ರತಾ ಕೇಂದ್ರ. ದರ್ಪಣ ಧ್ರುವ ಅನ್ನೋ ಪದ ಆಯಿತು. ಈಗ ವಕ್ರತಾ ಕೇಂದ್ರ ಅಂದ್ರೆ ಏನು? ಎಕ್ಸಾಂಪಲ್ ನಮಗೆ ಈಗ ದರ್ಪಣ ಧ್ರುವ ಎಂದರೇನು, ವಕ್ರತಾ ಕೇಂದ್ರ ಎಂದರೇನು ಒಂದೊಂದು ಮಾರ್ಕ್ ಕೇಳ್ಬೋದು, ಅಥವಾ ಒಂದೇ ಶಿಬಿರಲ್ಲಿ ಕೇಳ್ಬೋದು, ಫಿಲ್ಮ್ ಕ್ಲಾಸ್ ಕೇಳ್ಬೋದು, ಸೊ ಮಲ್ಟಿಪಲ್ ಚಾಯ್ಸ್ ಕೇಳ್ಬೋದು. ನಮ್ಮ ಡೆಫಿನೇಷನ್ ಗೊತ್ತಿರಬೇಕು. ಹಾಗೆ ವಕ್ರತಾ ಕೇಂದ್ರ ಅಂದ್ರೆ ಏನು? ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಗೋಳದ ಒಂದು ಭಾಗವನ್ನು ರೂಪಿಸುತ್ತದೆ. ಈಗ ಒಂದು ಸ್ಪಿಯರ್ ಇದೆ, ಒಂದು ಗೋಳ ಇದೆ, ಆ ಗೋಳದ ಒಂದು ಭಾಗವನ್ನು ತಕೊಂಡು ನಾವು ದರ್ಪಣ ಮಾಡ್ಕೊಳ್ತೀವಿ, ಒಂದು ಭಾಗವನ್ನು ತಕೊಂಡು. ಹಾಗಾದ್ರೆ ಆ ಗೋಳದ ಒಂದು ಕೇಂದ್ರ ಬೇಕಲ್ಲ, ಈ ಗೋಳದ ಒಂದು ಕೇಂದ್ರವನ್ನು ಹೊಂದಿದೆ. ಹೇಗೆ ಅಂತಂದ್ರೆ ಒಂದು ರೌಂಡ್ ಆಗಿರುವಂತಹ ಫ್ರೂಟ್ ನ ಕಟ್ ಮಾಡಿ ತೆಗಿತೀವಿ, ಆದ್ರೆ ಆ ಫ್ರೂಟ್ಗೆ ನಡುವೆ ಒಂದು ಸೆಂಟರ್ ಇದೆ. ಹಾಗೆ ಗೋಳಾಕಾರದ ದರ್ಪಣದಂತಹ ವಸ್ತುವನ್ನ ಒಂದು ಭಾಗವನ್ನು
ಕೇಂದ್ರ ಇರುತ್ತಲ್ಲ, ಆ ಕೇಂದ್ರವನ್ನು ನಾವು ವಕ್ರತಾ ಕೇಂದ್ರ ಅಂತ ಕರಿತೀವಿ. ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಅಂತ ಹೇಳಿ ಅದು ಕರಿತೀವಿ. ಇದನ್ನ ಸಿ ಅಕ್ಷರದಿಂದ ಸೂಚಿಸ್ತೀವಿ. ನೋಡೋಣ ಇಲ್ಲಿ. ಇದು ಗೋಳ ಇದೆ, ಇದು ಸರ್ಕಲ್ ಅನ್ಕೋಬೇಡಿ, ವೃತ್ತ ಅನ್ಕೋಬೇಡಿ, ಗೋಳಾಕಾರದಲ್ಲಿದೆ. ಇಷ್ಟು ಭಾಗ ಕಟ್ ಮಾಡ್ಕೊಂಡಿದೀವಿ. ಇದು ನಮ್ಗೀಗ ನಿಮ್ನ ಅಥವಾ ಪೀಳ ದರ್ಪಣ ಆಗಿದೆ. ಈ ಪೂರಾ ಗೋಳಕ್ಕೆ ಇನ್ನೊಂದು ಸೆಂಟರ್ ಇದೆ, ಅದನ್ನ ನಾವು ವಕ್ರತಾ ಕೇಂದ್ರ, ಸೆಂಟರ್ ಆಫ್ ಕರ್ವೇಚರ್ ಅಥವಾ ಸಿ ಅಂತ ಹೇಳಿ ಕರಿತೀವಿ. ಇದು ನಮಗೆ ಮುಂದೆ ಬೆಳಕು ಹೇಗೆ ಪ್ರತಿಫಲಿಸುತ್ತೆ, ಎಲ್ಲೆಲ್ಲಿ ಪ್ರತಿಫಲಿಸುತ್ತೆ ಅಂತ ಹೇಳೋದಕ್ಕೆ ನಮ್ಗೆಲ್ಲ ಬೇಕು. ಪಿ ಅಂತ ಗೊತ್ತಿರಬೇಕು, ಸಿ ಅಂತ ಗೊತ್ತಿರಬೇಕು. ಥರ್ಡ್ ಪಾಯಿಂಟ್ ನಾವು ಎಕ್ಸ್ಪ್ಲೇನ್ ಮಾಡ್ಕೋಬಹುದು ಇಲ್ಲಿ. ನೋಡಿ, ಪಿ ದರ್ಪಣ ಆಗಿದೆ, ದರ್ಪಣ ಆಗಿದೆ, ಎರಡು ದರ್ಪಣಗಳಲ್ಲಿ ಒಳಗಡೆ ಭಾಗದಲ್ಲಿ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ವಕ್ರತಾ ತ್ರಿಜ್ಯ. ವಕ್ರತಾ ಕೇಂದ್ರ ಅಂತ ಸೆಂಟ್ರಲ್ ಇದೆ, ಹಾಗಾದ್ರೆ ಕೇಂದ್ರ ಇದ್ದ ಮೇಲೆ ತ್ರಿಜ್ಯ ಇರಲೇಬೇಕಲ್ಲ. ತ್ರಿಜ್ಯ ಏನು ಅಂತ ನೋಡೋಣ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಭಾಗವನ್ನು ಹೊಂದಿರುವ ಗೋಳದ ತ್ರಿಜ್ಯವನ್ನು ದರ್ಪಣದ ವಕ್ರತಾ ತ್ರಿಜ್ಯ, ಯಾವುದೋ ಒಂದು ಗೋಳ ತ್ರಿಜ್ಯಕ್ಕೆ ವಕ್ರ ತ್ರಿಜ್ಯ ಕರೆಯಲ್ಲ, ಅದು ಪ್ರತಿಫಲಿಸುವಂತ ಭಾಗ ಇರಬೇಕು. ಪ್ರತಿಫಲಿಸುವ ಭಾಗವನ್ನು ಹೊಂದಿರುವಂತ ಗೋಳದ ತ್ರಿಜ್ಯಕ್ಕೆ ನಾವು ವಕ್ರತಾ ತ್ರಿಜ್ಯ ಅಂತ ಕರಿತೀವಿ. ಅದೇ ಚಿತ್ರಗಳು ಇಲ್ಲಿ ಬರ್ತಾವೆ, ಇಲ್ಲಿ ಕಾಣ್ತದೆ ನೋಡಿ. ಸಿ ಇಂದ ಪಿ ಇರುವಂತ ದೂರ ಇದೆಯಲ್ಲ, ಇದನ್ನು ನಾವು ವಕ್ರತಾ ತ್ರಿಜ್ಯ, ನಿನ್ನ ದರ್ಪಣ ಆಗಲಿ ಪೀಳ ದರ್ಪಣ ಆಗಲಿ, ಈ ಭಾಗವನ್ನು ನಾವು ವಕ್ರತಾ ತ್ರಿಜ್ಯ ಅಂತ ಕರಿತೀವಿ. ನಾವು ಹಾಗೆ ನೋಡಿದ್ದೀಗ ಧ್ರುವ, ವಕ್ರತಾ ಕೇಂದ್ರ, ವಕ್ರತಾ ತ್ರಿಜ್ಯ. ನೆಕ್ಸ್ಟ್ ಪಾಯಿಂಟ್ ನಾವು ಇಲ್ಲಿ ಅಬ್ಸರ್ವ್ ಮಾಡೋದು, ಇಲ್ಲಿ ನೋಡಿ, ಇದು ಗೋಳದ ಪೋಲ್ ಧ್ರುವ, ಇದು ಗೋಳದ ವಕ್ರತಾ ಕೇಂದ್ರ, ವಕ್ರತಾ ತ್ರಿಜ್ಯ ಇಲ್ಲಿ ಬರುತ್ತೆ. ಪ್ರಧಾನ ಅಕ್ಷ ಅನ್ನುವಂಥ ಪದ ಬರುತ್ತೆ. ಪ್ರಧಾನ ಅಕ್ಷ, ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಹೇಳಿ ಕರಿತೀವಿ. ಒಂದು ಬೆಳಕು ಪ್ರಸಾರ ಆದಾಗ, ಪ್ರತಿಫಲನ ಆದಾಗ ಅದು ಬಾಗುವಂತ ಕ್ರಿಯೆ ಯಾವ ಮೂಲಕ ಹೋಗುತ್ತೆ ಅಂತ ನೋಡ್ಬೇಕಂತ ಕ್ರಿಯೆಗೆ ಈ ಪದ ಪ್ರಧಾನ ಅಕ್ಷ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಪದ ಇಟ್ಕೊಂಡೆ ನಾವು ಮುಂದೆ ಡಿಫೈನ್ ಮಾಡ್ತಾ ಹೋಗ್ತೀವಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ನೋಡೋಣ. ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಮತ್ತು ಧ್ರುವದ ಮೂಲಕ ಹಾದು ಹೋಗುವ ಸರಳ ರೇಖೆಯನ್ನು ಕಲ್ಪಿಸಿಕೊಳ್ಳಿ. ಇದನ್ನು ಪ್ರಧಾನ ಅಕ್ಷ. ನೀವು ಯಾವುದೋ ಒಂದು ದರ್ಪಣವನ್ನು ತಗೊಂಡ್ಬಿಟ್ಟು ಅದಕ್ಕೆ ಅಕ್ಷರ ಹುಡುಗಿ ಸಿಗಲ್ಲ ನಿಮ್ಗೆ, ಅದನ್ನ ಕಲ್ಪಿಸ್ಕೊಳ್ಬೇಕು. ಆ ಸೆಂಟರ್ ಪಾಯಿಂಟ್ ಇಂದ ಪಿ ಇಂದ ಸಿ ಮೂಲಕ ಹಾದು ಹೋಗುವಂತ ಯಾವ್ದು ಇದೆಯಲ್ಲ, ಪಿ ಇಂದ ಸಿ ಮೂಲಕ ಹೋಗುವಂತ ಒಂದು ಕಲ್ಪನಾ ರೇಖೆ ಇರುತ್ತೆ. ಆ ಕಲ್ಪನಾ ರೇಖೆಗೆ ನಾವು ಪ್ರಧಾನ ಅಕ್ಷ, ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಹೇಳಿ ಕರೀತೀವಿ. ನೆಕ್ಸ್ಟ್ ಪಾಯಿಂಟ್ ನಾವು ಇಲ್ಲಿ ನೋಡೋದು ಸಂಗಮ ಬಿಂದು. ಶಬ್ದ ಅಲ್ಲೇ ಇದೆ ನೋಡಿ. ಸಂಗಮ ಅಂದ್ರೆ ಕೂಡೋದು, ಒಂದು ಕಡೆ ಸೇರೋದು. ಬಿಂದು, ಯಾವ ಬಿಂದು ಸೇರುತ್ತೋ ಅದು ಸಂಗಮ ಬಿಂದು. ಆದ್ರೆ ಏನ್ ಸೇರುತ್ತೆ ಅಂತ ನೋಡೋಣ. ಇಲ್ಲಿದೆ, ಗೋಳೀಯ ದರ್ಪಣದ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ದರ್ಪಣದ ಮೇಲೆ ಪತನವಾಗುವ ಬೆಳಕಿನ ಕಿರಣಗಳು. ಒಂದು ದರ್ಪಣದ ಮೇಲೆ ಬೆಳಕಿನ ಕಿರಣ ಬೀಳ್ತಾರೆ ಅಂದ್ರೆ ಪ್ರತಿಫಲನ ವಾಪಸ್ ಬರಬೇಕು. ಬರುವಂತಹ ಕಿರಣಗಳು ಪ್ರತಿಫಲಿಸಿ ಒಂದು ಬಿಂದುವಿನಲ್ಲಿ ಸಂಧಿಸ್ತವೆ. ಡೆಫಿನೆಟ್ ಆಗಿ ಒಂದು ಬಿಂದು ಸಂಧಿಸ್ತವೆ. ಹಾಗೆ ಸಂಧಿಸಿದಾಗ ಅಥವಾ ಬಂದಂತೆ ಭಾಸವಾದಾಗ ಎರಡು ಇದೆ. ಕೆಲವೊಂದರಲ್ಲಿ ಸಂಧಿಸ್ತವೆ, ಇನ್ನು ಕೆಲವೊಂದರಲ್ಲಿ ಸಂಧಿಸಿದೆ ಅನ್ನೋ ಕಾಣಿಸ್ತವೆ, ಸಂಧಿಸಿರೋದಿಲ್ಲ. ಸೊ ಆ ಬಿಂದುವನ್ನ ನಾವು ಸಂಗಮ ಬಿಂದು ಅಂತ ಹೇಳಿ ಕರಿತೀವಿ. ಇಲ್ಲಿ ಸ್ವಲ್ಪ ಅನಿಮೇಷನ್ ಅಲ್ಲಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಇಲ್ಲಿ ಒಂದು ದರ್ಪಣ ಇದೆ, ಗೋಳೀಯ ದರ್ಪಣ. ಇನ್ನು ನಿನ್ನ ದರ್ಪಣ, ಇಲ್ಲಿ ಬೆಳಕು ಈ ಕಡೆಯಿಂದ ಬರಬೇಕು, ಬರುವಂತ ಬೆಳಕಿನ ಮೇಲೆ ಬಿದ್ದು ಪ್ರತಿಫಲನ ಆದಾಗ ಏನಾಗುತ್ತೆ ಸರಿಯಾಗಿ ಅಬ್ಸರ್ವ್ ಮಾಡಿ. ಇದು ಪ್ರಧಾನ ಅಕ್ಷ, ಇದು ಕಲ್ಪನಾ ರೇಖೆ, ಇಲ್ಲೆಲ್ಲೋ ಸಿ ಇದೆ, ಸಿ ಮೂಲಕ ಹಾದುವಂತ ರೇಖೆ ಇದು ಪ್ರಧಾನ ಅಕ್ಷ ಅಂತ ಹೇಳಿ ನಾವು ತಗೊಳ್ತೀವಿ. ಈ ಪ್ರಧಾನ ಅಕ್ಷದ ಮೂಲಕವಾಗಿ ಬಂದಾಗ ಅಬ್ಸರ್ವ್ ಮಾಡಿ, ಬೆಳಕಿನ ಕಿರಣಗಳು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬಂದಿದ್ದಾವೆ. ಸಮಾಂತರವಾಗಿ ಬಂದಾಗ ಸರಿಯಾಗಿ ಅಬ್ಸರ್ವ್ ಮಾಡಿ, ಬೆಳಕಿನ ಕಿರಣಗಳು ಬರ್ತಾ ಇದ್ದಾವೆ. ಈಗ ಬರುವಂತಹ ಬೆಳಕಿನ ಕಿರಣಗಳು ಪ್ರತಿಫಲನ ಹೊಂದ್ತವೆ, ಒಂದು ಬಿಂದುವಿನಲ್ಲಿ ಸಂಧಿಸ್ತವೆ. ಈ ಬಿಂದುವಿಗೆ ನಾವು ಎಫ್ ಅಥವಾ ಸಂಗಮ ಬಿಂದು, ಫೋಕಲ್ ಪಾಯಿಂಟ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಫೋಕಲ್ ಪಾಯಿಂಟ್ ಏನಂದ್ರೆ ದರ್ಪಣದ ಮೇಲೆ ಬೀಳುವ, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬೀಳುವ ಬೆಳಕಿನ ಕಿರಣಗಳು ಪ್ರತಿಫಲಿಸಿ ಒಂದು ಬಿಂದುವಿನಲ್ಲಿ ಸಂಧಿಸುತ್ತವೆ. ಆ ಬಿಂದುವಿಗೆ ಸಂಗಮ ಬಿಂದು, ಫೋಕಲ್ ಪಾಯಿಂಟ್ ಎಫ್ ಅಂತ ಹೇಳಿ ಕರೀತೀವಿ. ಇದು ನಿನ್ನ ದರ್ಪಣದಲ್ಲಿ ಹೀಗಾದ್ರೆ, ಒಂದು ವೇಳೆ ನಿನ್ನ ಪೀಳ ದರ್ಪಣ ಆಗಿದ್ರೆ ಈ ಕಡೆ ಬೆಳಕು ಬರುತ್ತೆ. ಆಗ ಆ ರೀತಿ ಇದ್ದಾಗ ಏನಾಗುತ್ತೆ ಅಬ್ಸರ್ವ್ ಮಾಡೋಣ. ಇಲ್ಲಿದೆ ಈಗ ಪೀಳ ದರ್ಪಣ, ಈ ಭಾಗದಲ್ಲಿ ಪ್ರತಿಫಲನ ಆಗುತ್ತೆ, ಬೆಳಕು ಈ ಕಡೆ ಬರುತ್ತೆ. ಅಬ್ಸರ್ವ್ ಮಾಡಿ, ಇದು ಪ್ರಧಾನ ಅಕ್ಷ ಪಿ, ಮತ್ತು ಇದು ಸೆಂಟರ್ ಇದೆ, ಸೆಂಟರ್ ಆಫ್ ಕರ್ವೇಚರ್ ಸಿ ಅಂತ ಹೇಳೋದಲ್ಲ, ಸಿ ಇದೆ. ಆ ಸಿ ಮೂಲಕ ಹೋಗಿದೆ
ಬೆಳಕಿನ ಕಿರಣ ಕಲ್ಪನೆ ಮಾಡ್ಕೊಂಡಿದ್ದೀವಿ. ಇದು ಪ್ರಧಾನ ಅಕ್ಷ, ಪ್ರಿನ್ಸಿಪಲ್ ಆಕ್ಸಿಸ್. ಈಗ ಈ ಕಡೆಯಿಂದ ಈ ಪ್ರಧಾನ ಅಕ್ಷಕ್ಕೆ ಬೆಳಕಿನ ಕಿರಣಗಳು ಸಮಾಂತರವಾಗಿ ಬರಬೇಕು. ಸಮಾಂತರವಾಗಿ ಬಂದಾಗ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಅಬ್ಸರ್ವ್ ಮಾಡಿ. ಎಸ್, ಇಲ್ಲಿ ಬೆಳಕಿನ ಕಿರಣಗಳು ಸಮಾಂತರವಾಗಿ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬಂದಾಗ ಪ್ರತಿಫಲನ ಹೊಂದಿ ಸಂಗಮ ಬಿಂದುವಿನಲ್ಲಿ ಸೇರಲಿಲ್ಲ, ಬದಲಿಗೆ ಅವು ಡೈವರ್ಜ್ ಆಗಿ ದೂರಕ್ಕೆ ಸರಿತವೆ. ನೋಡಿ, ಆಗ್ಲೇ ಬಂದಾಗ ಒಂದಾಗಿ ಒಂದೇ ಕಡೆ ಸೇರಿದು ನಿಮ್ಮ ದರ್ಪಣದಲ್ಲಿ, ಪಿನ ದರ್ಪಣದಲ್ಲಿ ಡೈವರ್ಜ್ ಆಗ್ತದೆ, ದೂರ ಸರಿತದೆ. ಹಾಗಾದ್ರೆ ಸಂಗಮ ಬಿಂದು ಎಲ್ಲಿ ಬಂತು? ಇಲ್ಲಿ ಎಲ್ಲಿ ಕೂಡಿದ್ರೆ ಮತ್ತೆ ಸಂಗಮ ಬಿಂದು ಆಗ್ಬೇಕಲ್ಲ, ಇಲ್ಲಿ ಕೂಡ್ತಾ ಇಲ್ಲ. ಸಂಗಮ ಬಿಂದು ಹೇಗೆ ಬರೋದು? ಅರ್ಥ ಮಾಡಿ. ಇಲ್ಲಿದೆ ಸಂಗಮ ಬಿಂದು. ಒಂದು ಸಂಗಮ ಬಿಂದುವಿನಿಂದ ಬಂದಂತೆ ಭಾಸವಾಗುತ್ತವೆ ಪ್ರತಿಫಲಿಸಿ ಬಂದಂತ ರೇಖೆಗಳು, ಕಿರಣಗಳು ಒಂದು ಬಿಂದುವಿನಿಂದ ಬಂದಂತೆ ಭಾಸವಾಗುತ್ತವೆ. ಡೆಫಿನೆಷನ್ ಹೇಳಿದ್ವಿ, ಒಂದು ಬಿಂದುವಿನಲ್ಲಿ ಸಂಗಮ ಆಗುವುದು ಅಥವಾ ಕೂಡುವುದು, ಅಥವಾ ಒಂದು ಬಿಂದುವಿನಿಂದ ಬಂದಂತೆ ಭಾಸವಾಗಬಹುದು. ಅಂತಹ ಬಿಂದುವಿಗೆ ನಾವು ಸಂಗಮ ಬಿಂದು ಅಂತ ಕರಿತೀವಿ. ನಿಮ್ಮ ದರ್ಪಣದಲ್ಲಿ ಬೆಳಕಿನ ಕಿರಣಗಳು ಪ್ರತಿಫಲಿಸಿ ಒಂದು ಬಿಂದುವಿನಲ್ಲಿ ಕೂಡ್ತವೆ, ಅಲ್ಲಿ ಸಂಗಮ ಬಿಂದು ಬರುತ್ತೆ. ಪೀನ ದರ್ಪಣದಲ್ಲಿ ಕೂಡೋದಿಲ್ಲ, ಬಟ್ ಒಂದು ಬಿಂದುವಿನಿಂದ ಹಿಂದಿನ ಆ ಪೀನ ಮಸೂರದ ಹಿಂದಿನ ಪೀನ ದರ್ಪಣದ ಹಿಂದಿನಿಂದ ಬಂದಾಗ ಕಾಣಿಸ್ತವೆ, ಆ ಬಿಂದುವಿಗೆ ಸಂಗಮ ಬಿಂದು ಅಂತ ಹೇಳಿ ಕರೀತೀವಿ. ನೆಕ್ಸ್ಟ್ ಪಾಯಿಂಟ್ ನಾವು ಗಮನಿಸ್ತೀವಿ ಇಲ್ಲಿ ಸಂಗಮ ದೂರ. ನಿಮ್ಗೆ ಅಲ್ಲೇ ಅರ್ಥ ಆಗಿರ್ಬೋದು ಸಂಗಮ ದೂರ ಅಂತಂದ್ರೆ ಸಂಗಮ ಬಿಂದು ಎಲ್ಲಿರುತ್ತೋ ಎಷ್ಟು ದೂರ ಇರುತ್ತೋ ಅದು ಸಂಗಮ ದೂರ ಅಂತ ಕರಿತೀವಿ. ಬಹಳ ಸಿಂಪಲ್ ಡೆಫಿನೇಷನ್, ಅದನ್ನ ನಾವು ನೋಡೋಣ. ಗೋಳಿಯ ದರ್ಪಣದ ಧ್ರುವ ಪಿ ಮತ್ತು ಸಂಗಮ ಬಿಂದು ಎಫ್ ಇವುಗಳ ನಡುವಿನ ದೂರವನ್ನ ಸಂಗಮ ದೂರ ಅಂತ ಹೇಳಿ ಕರಿತೀವಿ. ಅದನ್ನ ಸ್ಮಾಲ್ ಎಫ್ ಇಂದ ಸೂಚಿಸ್ತೀವಿ. ಮಕ್ಕಳಿಗೆ ಕ್ಲಿಯರ್ ಆಗಿರಿ. ಕ್ಯಾಪಿಟಲ್ ಎಫ್ ಅಂತ ಬರೆದ್ರೆ ಅದು ಸಂಗಮ ಬಿಂದು, ಕೂಡುವಂತ ಬಿಂದು. ಸ್ಮಾಲ್ ಎಫ್ ಅಂತ ಬರೆದ್ರೆ ಪಿ ಇಂದ ಎಫ್ ವರೆಗೂ ಇರುವಂತಹ ದೂರ, ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಳಿ. ಇದು ಬೇರೆ ಬೇರೆ ದರ್ಪಣಗಳಿಗೆ ಬೇರೆ ಬೇರೆ ಆಗಿರುತ್ತೆ. ದೊಡ್ಡ ದರ್ಪಣ ಇತ್ತು ಅಂದ್ರೆ ದೂರ ಎಲ್ಲೋ ಕೊಡುತ್ತೆ, ಚಿಕ್ಕ ದರ್ಪಣ ಆಗಿತ್ತು ಇಲ್ಲಿ ಎಲ್ಲೋ ಬಂದ್ಬಿಡುತ್ತೆ. ಹಾಗಾಗಿ ಈ ದೂರವನ್ನು ನಾವು ಎಫ್ ಇಂದ ಸೂಚಿಸ್ತೇವೆ. ನೋಡೋಣ ಇಲ್ಲಿ ನೀಲ ದರ್ಪಣ ನೋಡಿ, ಬೆಳಕಿನ ಕಿರಣಗಳು ಹೋಗುತ್ತವೆ, ಹೋದಂತ ಬೆಳಕಿನ ಕಿರಣಗಳು ಇಲ್ಲಿ ಸಂಧಿಸ್ತವೆ. ಇಲ್ಲಿ ಪಿ ಇದೆ ಪೋಲಲ್ಲಿ, ಇಲ್ಲಿ ಸಿ ಇದೆ, ಆ ಎಫ್ ಇದೆ, ಅವೆಲ್ಲ ಬಂದು ಇಲ್ಲಿ ಸೇರ್ತವೆ. ಇದು ಸಂಗಮ ಬಿಂದು. ಈ ಸಂಗಮ ಬಿಂದು ಮತ್ತು ಪಿ ನಡುವೆ ಇರುವಂತಹ ದೂರ ಇದೆಯಲ್ಲ, ಈ ದೂರವನ್ನು ನಾವು ಸಂಗಮ ದೂರ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಇದು ಎಫ್, ಅದು ಪಿ, ಅವೆರಡೂ ನಡುವೆ ಇರುವಂತಹ ದೂರವನ್ನು, ಇವೆಲ್ಲೂ ಅಲ್ಲ, ಅಲ್ಲಿ ಮಾತ್ರ ಇರುವಂತಹ ದೂರವನ್ನು ನಾವು ಅಳತೆ ಮಾಡಿದ್ರೆ ಸಂಗಮ ಬಿಂದು ಅಥವಾ ಸಂಗಮ ದೂರ ಅಂತ ಹೇಳಿ ಕರಿತೀವಿ. ಇದು ನಿಮ್ಮ ದರ್ಪಣದಲ್ಲಿ ಒಂದ್ ಕಡೆ ಕೂಡ್ತವೆ. ಅದೇ ನೀವು ಪಿ ದರ್ಪಣಕ್ಕೆ ಬಂದ್ರೆ ಎಲ್ಲಿಂದ ಬಂದಾಗ ಕಾಣಿಸ್ತವೆ, ಅದು ನೋಡೋಣ. ಇನ್ನು ಅಪರ್ಚರ್ ಅಂದ್ರೆ ಏನು, ಇದನ್ನ ಜೊತೆ ಬಳಸ್ಬೇಕು ನಾವು. ಅಪರ್ಚರ್ ಸಾಮಾನ್ಯವಾಗಿ ಕ್ಯಾಮ್ರಾ ಬಳಸುವಂತವ್ರಿಗೆ ಗೊತ್ತಿರುವಂತ ಶಬ್ದ ಇದು. ಎಷ್ಟು ಸೆಕೆಂಡ್ ಓಪನ್ ಆಗುತ್ತೆ, ಎಷ್ಟು ದೂರ ಇರುತ್ತೆ, ಆ ಲೆನ್ಸ್ ಎತ್ತರ ಇದೆ ಅನ್ನೋದ್ರ ಮೇಲೆ ಅಪರ್ಚರ್ ಡಿಸೈಡ್ ಆಗುತ್ತೆ. ಏನು, ಗೋಳದ ಮೇಲ್ಮೈಯು ಮುಂದುವರೆದು ವೃತ್ತಾಕಾರದ ಸೀಮಾ ರೇಖೆಯನ್ನು ಹೊಂದುತ್ತದೆ. ಸಪೋಸ್ ಈಗ ರೌಂಡ್ ಆಗಿರುವಂತಹ ಒಂದು ಹಣ್ಣನ್ನ ಹೆಚ್ಚು ತಂದುಬಿಟ್ರೆ ಮೇಲಿನ ಭಾಗ ವೃತ್ತಾಕಾರ ಆಗುತ್ತೆ, ಕೆಳಗಿನ ಮುಂಭಾಗಿರ್ಬೋದು. ಆದ್ರೆ ಮೇಲಿನ ಭಾಗ ಇದೆಯಲ್ಲ, ನೀವು ಕಲ್ಪನೆ ಮಾಡ್ಕೊಳ್ಳಿ, ರೌಂಡ್ ಆಗಿರುವಂತ ಒಂದು ಹಣ್ಣು, ಅದನ್ನ ಮೇಲ್ಗಡೆಯಿಂದ ಹೆಚ್ಚುತ್ತೀವಿ, ಕತ್ತರಿಸ್ಕೊಂಡಾಗ ಕೆಳಗೆ ಬರುತ್ತೆ. ಕೆಳಗಡೆ ಉಬ್ಬಿದ ಭಾಗ ಇದ್ರೆ ಮೇಲಿನ ಭಾಗ ರೌಂಡ್ ಆಗಿರುತ್ತೆ. ಆ ರೌಂಡ್ ಆಗಿರುವಂತಹ ಭಾಗಕ್ಕೆ ನೀವು ವ್ಯಾಸವನ್ನು ಹೇಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಆ ವ್ಯಾಸ ಸಿಗುತ್ತಲ್ಲ, ಹಾಗೆ ಇಲ್ಲಿ ಒಂದು ರೌಂಡ್ ಆಗಿರುವಂತಹ ದರ್ಪಣ ಇದೆ. ಹಾಗಿತ್ತಂದ್ರೆ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹೇಳಿದ್ರೆ, ನಾನು ಯಾವನಿಂದ ಇಲ್ಲಿಗೆ ಒಂದು ಲೈನ್ ಹೇಳಿದ್ರೆ ಈ ದೂರವನ್ನ, ಈ ಎತ್ತರವನ್ನ ನಾವು ಅಪರ್ಚರ್ ಅಂತ ಹೇಳಿ ಕರಿತೀವಿ. ಗೋಳದ ಮೇಲ್ಮೈಯು ಮುಂದುವರೆದು ವೃತ್ತಾಕಾರದ ಸೀಮಾರೇಖೆಯನ್ನು ಹೊಂದುತ್ತದೆ. ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈಯ ವ್ಯಾಸವನ್ನ, ಡಯಾಮೀಟರ್, ಇಲ್ಲಿ ತಿಳ್ಕೊಂಡ್ರೆ ತ್ರಿಜ್ಯ ಇದೆ, ಪೂರ ತಗೊಳ್ತಾ ಇದ್ದೀವಿ, ವ್ಯಾಸವನ್ನ ಅಪರ್ಚರ್. ಅಪರ್ಚರ್ ಎಂದರೆ ಏನು ಅಂತ ಕೇಳಿದ್ರೆ, ಗೋಳಿಯ ದರ್ಪಣದ ಮೇಲ್ಮೈನ ವ್ಯಾಸವನ್ನು, ಗೋಳಿಯ ದರ್ಪಣದ ವೃತ್ತಾಕಾರದ ಮೇಲ್ಮೈಯ ವ್ಯಾಸವನ್ನು ಅಪರ್ಚರ್ ಅಂತ ಕರೀತಾರೆ ಅಂತ ಬರೀಬೇಕು. ಇದನ್ನ ಕನ್ನಡದಲ್ಲೂ ಅಪರ್ಚರ್ ಅಂತಾರೆ, ಇಂಗ್ಲಿಷ್ ಶಬ್ದ ಇದು ಅಪರ್ಚರ್ ಅನ್ನುವಂಥದ್ದು. ಇಲ್ಲಿಂದ ಇರುವಂತಹ ದೂರ, ಈ ಶೇಪ್ ರೌಂಡ್ ಶೇಪ್ ಇರುವಂತದ್ದಲ್ಲ, ಇಲ್ಲಿಂದ ಇರುವಂತಹ ದೂರ ವ್ಯಾಸ ಇದೆಯಲ್ಲ, ಇದನ್ನ ನಾವು ಅಪರ್ಚರ್ ಅಂತ ಹೇಳಿ ಕರಿತೀವಿ. ಇಲ್ಲಿದೆ ನೋಡಿ, ಇಲ್ಲಿ ಸೇರಿಲ್ಲ ಅಪರ್ಚರ್. ಕಾನ್ಕೇವಲ್ ಆಗಲಿ ಕಾನ್ವೆಕ್ಸ್ ಅಂದ್ರೆ ಗೋಳಿಯಿಂದ ಗೋಳಿ ಆಗಲಿ ಅಥವಾ ಪಿನ ದರ್ಪಣ ಆಗಲಿ, ಹೀಗಿರುತ್ತೆ. ನೆಕ್ಸ್ಟ್ ಅಪರ್ಚರ್ ಸಂಬಂಧಪಟ್ಟಂಗೆ ಒಂದು ನಿಯಮ ಇದೆ. ರೇಡಿಯಸ್ ಅಂತ ನಾವು
ಹೇಳಿದೆ ನಿಮಗೆ. ಅಂದ್ರೆ ವಕ್ರತಾ ತ್ರಿಜ್ಯ. ವಕ್ರತಾ ತ್ರಿಜ್ಯದಲ್ಲಿ ಚಿಕ್ಕ ಅಪರ್ಚರ್ ಹೊಂದಿರುವ ಗೋಡೆಯ ದರ್ಪಣಗಳ ವಕ್ರತಾ ತ್ರಿಜ್ಯವು ಅದರ ಸಂಗಮ ದೂರದ ಎರಡರಷ್ಟಕ್ಕೆ ಸಮನಾಗಿ ಕಂಡುಬರುತ್ತದೆ. ಸಂಗಮ ದೂರ ಇಲ್ಲಿಂದ ಇಲ್ಲಿ 10 ಸೆಂಟಿಮೀಟರ್ ಅನ್ಕೊಳ್ಳಿ. ಇಲ್ಲಿಂದ ಇಲ್ಲಿ 10 ಸೆಂಟಿಮೀಟರ್ ಇದ್ರೆ ಇದು ಪೂರ 20 ಸೆಂಟಿಮೀಟರ್ ಇರುತ್ತೆ. ಇದು ಚಿಕ್ಕ ಅಪರ್ಚರ್ ಅನ್ನು ಹೊಂದಿರುವಂತಹ ಗೋಡೆಯ ದರ್ಪಣಗಳು ಸಣ್ಣ ಸಣ್ಣ ಮಿರರ್ಸ್ ಯೂಸ್ ಮಾಡ್ಕೊಂಡಿರ್ತಾರೆ. ಅಂಥದ್ರಲ್ಲಿ ನಿಯಮ ಹೇಳುತ್ತೆ R = 2F. 2F ಅಂದ್ರೆ F ಅಂದ್ರೆ ಸಂಗಮ ದೂರ, R ಅಂದ್ರೆ ಅಪರ್ಚರ್. ಸೊ ಇಲ್ಲಿ ಇದೆಲ್ಲ ಇದು ಎರಡರಷ್ಟು ಇರುತ್ತೆ ಅನ್ನೋದನ್ನು ನೋಡೋಣ. ವಕ್ರತಾ ತ್ರಿಜ್ಯ ಇದರ ವಕ್ರತಾ ತ್ರಿಜ್ಯ ಸಣ್ಣ ಅಪರ್ಚರ್ ಇರುವಂತಹ ದರ್ಪಣಗಳಲ್ಲಿ ಅದರ ವಕ್ರತಾ ತ್ರಿಜ್ಯ R ಅಂತ ಏನು ಕರೀತೀವಲ್ಲ R ಇದರ ಎರಡರಷ್ಟು ಇರುತ್ತೆ, 2F ಆಗಿರುತ್ತೆ. ಇದು 1 ಮಾರ್ಕ್ ಕ್ವಶನ್ಸ್ ಅಲ್ಲಿ ಕೇಳುವಂತಹ ಪ್ರಶ್ನೆ. ಸಂಗಮ ದೂರ 10 ಸೆಂಟಿಮೀಟರ್ ಆಗುವ ಅದರ ವಕ್ರತಾ ತ್ರಿಜ್ಯ ಎಷ್ಟು ಅಂತ ಕೇಳಿದ್ರೆ 20 ಸೆಂಟಿಮೀಟರ್ ಆಗಿರುತ್ತೆ, ಅದು ಡಬಲ್ ಆಗಿರುತ್ತೆ. ಅಥವಾ ಇದೇ ಡಬಲ್ ಕೊಟ್ಟಿದ್ರೆ ಅದು ಹಾಫ್ ಆಗಿರುತ್ತೆ ಅನ್ನೋ ಪಾಯಿಂಟ್ಸ್ ಅನ್ನ ಕ್ಲಿಯರ್ ಮಾಡಿಕೊಂಡು ಆನ್ಸರ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್, ಗೋಡೆಯ ದರ್ಪಣದಿಂದ ಪ್ರತಿಬಿಂಬ ಉಂಟಾಗುವುದು. ವಿದ್ಯಾರ್ಥಿಗಳೇ, ನಾವು ಇದುವರೆಗೂ ಗೋಡೆಯ ದರ್ಪಣಗಳಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಪದಗಳನ್ನ ಅರ್ಥ ಮಾಡ್ಕೊಂಡ್ವಿ. ಸಂಗಮ ದೂರ ಅಂದ್ರೇನು, ಸಂಗಮ ಬಿಂದು ಅಂದ್ರೇನು, ಪ್ರಧಾನ ಅಕ್ಷ ಅಂದ್ರೇನು, ಧ್ರುವ ಅಂದ್ರೇನು, ವಕ್ರತಾ ಕೇಂದ್ರ ಅಂದ್ರೇನು, ವಕ್ರತಾ ತ್ರಿಜ್ಯ ಅಂದ್ರೇನು, ಅವುಗಳನ್ನ ಇಟ್ಕೊಂಡು ನಾವೀಗ ಮೇನ್ ಪಾಯಿಂಟ್ಸ್ ಬರ್ತಾ ಇದ್ದೀವಿ. ಏನು ಮೇನ್ ಪಾಯಿಂಟ್ ಅಂತಂದ್ರೆ ಯಾವ ರೀತಿಯ ಬೆಳಕಿನ ಕಿರಣ ಯಾವ ದರ್ಪಣದ ಮೇಲೆ ಬಿದ್ದರೆ ಎಂತಹ ಪ್ರತಿಫಲನ ಆಗುತ್ತೆ, ನಮಗೆ ಈ ಪ್ರತಿಫಲನ ಆಗಬೇಕು ಅಂತ ಇದ್ರೆ ನಮ್ಗೆ ಯಾವ ರೀತಿಯಾದಂಥ ದರ್ಪಣ ಬಳಸ್ಕೊಳ್ಬೇಕು ಅನ್ನೋದನ್ನ. ಫಾರ್ ಎಕ್ಸಾಂಪಲ್, ಈಗ ನಾವು ವೆಹಿಕಲ್ ಹೋಗ್ತಿರ್ಬೇಕಾದಾಗ ನಾವು ಹಿಂದ್ಗಡೆ ಏನು ಬರುತ್ತೆ ಅಂತ ನೋಡಬೇಕು ಅಂತಂದ್ರೆ ನಾವು ಕನ್ನಡಿ ಬಳಸ್ಕೊಳ್ತೀವಿ. ಆ ಕನ್ನಡಿ ಬಳಸ್ಬೇಕು ಅಬ್ಸರ್ವ್ ಮಾಡಿ, ಕನ್ನಡಿ ಸ್ವಲ್ಪ ಉಬ್ಬಾಗಿರುತ್ತೆ. ಉಬ್ಬಾಗಿರೋದ್ರಿಂದ ಡೈವರ್ಜ್ ಆಗೋದ್ರಿಂದ ಬೇರೆದೆಲ್ಲೋ ದೂರದ ವಸ್ತುಗಳು ಸಹಿತ ಚಿಕ್ಕದಾಗಿ ನಿಮ್ಮ ಕನ್ನಡಿ ತೋರಿಸುತ್ತೆ. ಎಲ್ಲೋ ಬರುವಂಥ ಒಂದು ಬಸ್ ಒಂದು ಸಣ್ಣದಾಗಿ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಅಲ್ಲಿ ಎಂಥ ದರ್ಪಣ ಬಳಸಬೇಕು ಅಂತ ಡಿಸೈಡ್ ಮಾಡ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಗೋಡೆಯ ನಿನ್ನ ದರ್ಪಣ ಆಗ್ಬೋದು ಅಥವಾ ಪೀಳ ದರ್ಪಣ ಬಳಸಬೇಕು. ಯಾವ ರೀತಿ ಆಗುತ್ತೆ ದರ್ಪಣದಿಂದ ಪ್ರತಿಬಿಂಬ ಉಂಟಾಗೋಕೆ ಅನ್ನೋದು ನೋಡಿದ್ರೆ, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವ ಕಿರಣ ಪ್ರತಿಫಲನದ ನಂತರ ನಿಮ್ನ ದರ್ಪಣದಲ್ಲಿ ಪ್ರಧಾನ ಸಂಗಮ ಮೂಲಕ ಹಾದು ಹೋಗುವಂತೆ ಅಥವಾ ಪಿ ದರ್ಪಣದಲ್ಲಿ ಪ್ರಧಾನ ಸಂಗಮದಿಂದ ಹೊರಬರುವಂತೆ ಕಾಣಿಸ್ತದೆ. ಮೊದಲೇ ಕಂಡೀಷನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಎಕ್ಸಾಮ್ ಕೇಳ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋದು, ಎಕ್ಸಾಮ್ ಡೆಫಿನೆಟ್ ಆಗಿ ಕೇಳ್ತಾ ಆನ್ಸರ್ ಮಾಡ್ತೀರಿ, ಆದ್ರೆ ಡೈಲಿ ಲೈಫಲ್ಲಿ ಯೂಸ್ ಆಗುವಂಥದ್ದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರಧಾನ ಅಕ್ಷಕ್ಕೆ ಏನಾದರೂ ಬೆಳಕಿನ ಕಿರಣ ಸಮಾಂತರವಾಗಿ ಬಂದ್ರೆ, ಅದ್ರ ಮೇಲೆ ಅಲ್ಲ ಅದರ ಜೊತೆಗೇನೆ ಸಮಾಂತರವಾಗಿ ಬಂದ್ರೆ ಪ್ರತಿಫಲನ ಹೇಗಾಗುತ್ತೆ ಅನ್ನೋದು ಪಾಯಿಂಟ್. ಎಕ್ಸಾಮ್ ಅಲ್ಲಿ 1 ಮಾರ್ಕ್ಸ್ ಕೇಳ್ತಾರೆ, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬರುವ ಬೆಳಕಿನ ಕಿರಣಗಳು ಡ್ಯಾಶ್ ನಲ್ಲಿ ಸಂಧಿಸುತ್ತವೆ. ಸಿ ನಲ್ಲೋ ಎಫ್ ನಲ್ಲೋ ಎಲ್ಲಿ ಸಂಧಿಸ್ತವೆ ಅಂತ ಗೊತ್ತಾಗಬೇಕು ಅಂದ್ರೆ ನೋಡೋಣ. ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವ ಕಿರಣ ಪ್ರತಿಫಲನದ ನಂತರ ನಿಮ್ನ ದರ್ಪಣದಲ್ಲಿ 2 ಆಪ್ಷನ್ ನಿಮಗೆ, ನಿಮ್ನ ದರ್ಪಣ ಆದ ಹಾಗೆ ಪೀನ ದರ್ಪಣ ಆದ ಹಾಗೆ. ನಿಮ್ನ ದರ್ಪಣವಾದಲ್ಲಿ ಪ್ರಧಾನ ಸಂಗಮನ ಮೂಲಕ ಎಫ್ ಸಂಗಮ ಬಿಂದಿರಲ್ಲ, ಆ ಎಫ್ ನ ಮೂಲಕ ಹಾದು ಹೋಗುವಂತೆ ಕಾಣುತ್ತೆ. ಅಥವಾ ಪೀನ ದರ್ಪಣ ಆಗಿದ್ರೆ ಈ ಕಡೆ ಬೇಕಾಗ್ತಿದ್ರೆ ಎರಡು ನೋಡೋಣ. ಆಮೇಲೆ ಪೀನ ದರ್ಪಣದಲ್ಲಿ ಪ್ರಧಾನ ಸಂಗಮದಿಂದ ಹೊರ ಬಂದಂತೆ ಅಲ್ಲಿಂದ ಹೊರ ಬಂತೆ ನಮಗೆ ಕಾಣುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಪ್ರಧಾನ ಅಕ್ಷ ಪಿ, ಧ್ರುವ ಎಫ್, ಸಂಗಮ. ಈಗ ಬಂತು ಒಂದು ಬೆಳಕಿನ ಸಮಾಂತರವಾಗಿ ಎಲ್ಲೋಗಿ ನೋಡಿ, ಸ್ವಲ್ಪ ರೆಡಿಶ್ ಮಾಡಿದ್ರೆ ಅಂದ್ರೆ ಅರ್ಥ ಇದು ಪ್ರತಿಫಲನ ಆದಂತ ಕಿರಣ. ಬ್ಲೂಯಿಶ್ ಆಗಿರುವಂತದ್ದು ಪತನ ಕಿರಣ, ಬೀಳುವಂತ ಕಿರಣ ಇಲ್ಲಿ ಹೀಗೆ ಬರುತ್ತೆ. ಅಂದ್ರೆ ಯಾವ ಮೂಲಕ ಹಾದೋಯ್ತು, ಎಫ್ ಮೂಲಕ ಹಾದೋಯ್ತು. ಎಂಥ ರೇಖೆ, ಸಮಾಂತರವಾದ ಬೆಳಕಿನ ಕಿರಣ. ಹಾಗೆ ಒಂದು ಪಾಯಿಂಟ್ ಕ್ಲಿಯರ್ ನಮಗೆ, ನಿಮ್ನ ದರ್ಪಣಗಳಲ್ಲಿ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬರುವ ಬೆಳಕಿನ ಕಿರಣವು ಪ್ರತಿಫಲಿಸಿ ಸಂಗಮ ಬಿಂದುವಿನ ಮೂಲಕ ಹೋಗುತ್ತದೆ. ನಿಮ್ನ ದರ್ಪಣದಲ್ಲಿ ಅಬ್ಸರ್ವ್ ಮಾಡಿ. ಪೀನ ದರ್ಪಣದಲ್ಲಿ ಬರುವಂತ ಬೆಳಕಿನ ಕಿರಣ ಇದು ಉಬ್ಕೊಂಡಿರೋದ್ರಿಂದ ಇದು ಕೆಳಗಡೆ ಬರೋಕ್ಕೆ ಸಾಧ್ಯ ಆಗಲ್ಲ, ಮೇಲ್ಗಡೆ ಹೋಗ್ಬೇಕು. ಇಟ್ ಹ್ಯಾಸ್ ಟು ಬಿ ಡೈವರ್ಸ್ಡ್. ಹೇಗೆ ಬರುತ್ತೆ ಅಬ್ಸರ್ವ್ ಮಾಡಿ. ಬೆಳಕಿನ ಕಿರಣ ಬರ್ತಾ ಇದೆ, ಬೀಳ್ತಾ ಇದೆ, ಪತನ ಆದ ಕಿರಣ ವಾಪಸ್ ಹೋಗುತ್ತೆ. ಆದ್ರೆ ಸಂಗಮ ಬಿಂದು ಬರಲಿಲ್ಲ. ಯಾಕಂದ್ರೆ ಪೀನ ದರ್ಪಣದ ಸಂಗಮ ಬಿಂದು ಹಿಂದ್ಗಡೆ ಇದೆ. ಈಗ ನೋಡಿ, ಇಲ್ಲಿಂದ ಬಂದಿದೆಯೇನೋ ಅಂತ ಕಾಣಿಸುತ್ತಿದೆ, ಆಕ್ಚುಲಿ ಬಂದಿದ್ದೀವಿ, ಇಲ್ಲಿಂದ ಬಂದು ಡಿಫ್ರೆಂಟ್ ಆಗಿ ಹೋಗಿದೆ. ಹಾಗಾಗಿ ಪೀನ ದರ್ಪಣಗಳಲ್ಲಿ ಸಂಗಮ ಬಿಂದುವಿನಿಂದ ಬಂದಂತೆ ಭಾಸವಾಗುತ್ತೆ.
ಯಾವಾಗ ಬೆಳಕಿನ ಕಿರಣವು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿದೆ. ಮೊದಲೇ ಕಂಡೀಷನ್, ಮೊದಲೇ ಪಾಯಿಂಟ್ ಏನು ಅಂದ್ರೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬರುವ ಬೆಳಕಿನ ಕಿರಣಗಳು ಪ್ರತಿಫಲಿಸಿ ಸಂಗಮ ಬಿಂದುವಿನಲ್ಲಿ ಸೇರುತ್ತವೆ ನಿಮ್ಮ ದರ್ಪಣವಾದಾಗ. ಸಂಗಮ ಬಿಂದುವಿನಿಂದ ಬಂದಂತೆ ಕಾಣಿಸುತ್ತವೆ ಪಿನ ದರ್ಪಣದಲ್ಲಿ. ನಂತರ ಪಾಯಿಂಟ್ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವ ಕಿರಣ ಆಗಲೇ ಕೊಡದ್ದು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೋಗುವಂತ ಕಿರಣಗಳು. ಈಗ ನಾವು ನೋಡೋದು ಆ ಪ್ರಧಾನ ಸಂಗಮ ಬಿಂದುವಿನಲ್ಲಿ ಹಾದೋದ್ರೆ ಬಹಳ ಕ್ಲಿಯರ್ ಪಾಯಿಂಟ್ ಇದೆ ಇಲ್ಲಿ. ಸಮಾಂತರವಾಗಿ ಬಂದ್ರೆ ಸಂಗಮ ಬಿಂದುವಿನಲ್ಲಿ ಹಾದು ಹೋಗುತ್ತೆ ಪ್ರತಿಫಲನ, ಸಂಗಮ ಬಿಂದುವಿನಲ್ಲೇ ಬಂದ್ರೆ ಸಮಾಂತರ. ಜಸ್ಟ್ ರಿವರ್ಸ್ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಬಹಳ ಚೆನ್ನಾಗಿ ಆನ್ಸರ್ ಮಾಡಬಹುದು ನೀವು. ಸಮಾಂತರವಾಗಿದ್ರೆ ಸಂಗಮ ಬಿಂದುವಿನಲ್ಲಿ ಆಗುತ್ತೆ, ಸಂಗಮ ಬಿಂದುವಿನಲ್ಲಿ ಬಂದ್ರೆ ಸಮಾಂತರ ಆಗುತ್ತೆ. ಅಬ್ಸರ್ವ್ ಮಾಡಿ, ಇಲ್ಲಿ ಬೆಳಕಿನ ಕಿರಣ ಎಫ್ ಮೂಲಕ ಹಾದುತ್ತಾ ಇದೆ. ಎಫ್ ಮೂಲಕ ಸಂಗಮ ಬಿಂದು ಮೂಲಕ ಹಾದು ಹೋಗುವಂತಹ ಕಿರಣ ಪ್ರತಿಫಲನ ಆಗಿ ಸಮಾಂತರವಾಗಿ ಮುಂದುತ್ತದೆ. ಯಾವುದು ಸಮಾಂತರವಾಗಿ? ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೋಯಿತು. ಜಸ್ಟ್ ರಿವರ್ಸ್ ಪ್ರೊಸೆಸ್ ಅಂತ ಅನಿಸ್ತಲ್ಲ ನಿಮಗೆ. ಸಮಾಂತರವಾಗಿದ್ರೆ ಸಂಗಮ ಬಿಂದುವಿನಲ್ಲಿ ಪಾಸ್ ಆಗುತ್ತೆ, ಸಂಗಮ ಬಿಂದುವಿನಲ್ಲೇ ಬಂದಿತ್ತು ಅಂತಂದ್ರೆ ಸಮಾಂತರ ಪಾಸ್ ಆಗುತ್ತೆ. ಇವೆರಡು ಪಾಯಿಂಟ್ ಬಿಟ್ಟರೆ ನಿಮಗೆ 1 ಅಥವಾ 2 ಮಾರ್ಕ್ಸ್ ಡೆಫಿನೆಟ್ ಆಗುತ್ತೆ. ಕೇಳ್ತಾ ನಿಮ್ನ ದರ್ಪಣದ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವ ಕಿರಣವು ನಿಮ್ನ ದರ್ಪಣದಲ್ಲಿ ಅಥವಾ ಪೀನ ದರ್ಪಣದ ಪ್ರಧಾನ ಸಂಗಮದ ಕಡೆಗೆ ನಿರ್ದೇಶಿಸುವ ಕಿರಣವು. ಪೀನ ದರ್ಪಣ ಆಗಿದೆ ಏನಾಗುತ್ತೆ ಅಬ್ಸರ್ವ್ ಮಾಡಿ. ಪೀನ ದರ್ಪಣ ಎಫ್ ಕಡೆ ಬರುವಂತ ಕಿರಣ ಅಬ್ಸರ್ವ್ ಮಾಡಿ. ಎಫ್ ಕಡೆ ಬರುವಂತ ಕಾಣುತ್ತೆ, ಎಫ್ ಬಂದಿಲ್ಲ. ಎಫ್ ಬರುವಂತ ಕಾರಣ ಇದಕ್ಕೆ ಸಮಾಂತರವಾಗಿ ಮುಂದಿಸ್ತಾರೆ. ಹಾಗಾದ್ರೆ ಪೀನನು ನಿಮ್ನ ದರ್ಪಣ ಯಾವುದೇ ದರ್ಪಣ ಆಗಲಿ ಎಫ್ ಮೂಲಕ ಹಾದು ಹೋಗುವಂತ ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಪ್ರತಿಫಲನ ಆಗುತ್ತೆ. ಸೆಕೆಂಡ್ ನೆಕ್ಸ್ಟ್ ಬರೋಣ. ವಕ್ರತಾ ಕೇಂದ್ರದ ಮೂಲಕ ಹಾದು ಹೋದಾಗ ಇಲ್ಲಿ ಒಂದನೇ ಪಾಯಿಂಟ್ ನೋಡ್ತಾ ಹೋಗ್ತೀವಿ. ಸಮಾಂತರವಾಗಿದ್ದಾಗ ಮೊದಲನೇ ಪಾಯಿಂಟ್, ಎಫ್ ಮೂಲಕ ಹಾದು ಹೋದಾಗ 2ನೇ ಪಾಯಿಂಟ್. ಈಗ ಸಿ ಮೂಲಕ ಸೆಂಟರ್ ಆಫ್ ಕರ್ವೇಚರ್ ಸಿ ಕೇಂದ್ರದ ಮೂಲಕ ಬೆಳಕಿನ ಕಿರಣ ಹಾದು ಹೋಗ್ತಾ ಇದೆ. ಇಲ್ಲಿದೆ ಇದು ಪೋಲ್, ಧ್ರುವ, ಎಫ್ ಸಂಗಮ ಬಿಂದು, ಸಿ ವಕ್ರತಾ ಕೇಂದ್ರ. ವಕ್ರತಾ ಕೇಂದ್ರದ ಮೂಲಕವಾಗಿ ಬೆಳಕಿನ ಕಿರಣ ಪಾಸ್ ಆದ್ರೆ ಹೀಗೆ ಪಾಸ್ ಆದ್ರೆ ಅವಾಗ ಏನಾಗುತ್ತೆ ಅಬ್ಸರ್ವ್ ಮಾಡಿ. ನೀವು ಅಬ್ಸರ್ವ್ ಮಾಡಿ, ಈಗ ನೋಡಿ ಅಂದ್ರೆ ವಕ್ರತಾ ಕೇಂದ್ರದ ಮೂಲಕ ಬರುವಂತಹ ಕಿರಣ ಅದೇ ದಿಕ್ಕಿನಲ್ಲಿ ಮತ್ತೆ ವಕ್ರತಾ ಕೇಂದ್ರದ ಮೂಲಕ ವಾಪಸ್ ಹೋಗೋದು. ಸಮಾಂತರ ಬಂದ್ರೆ ಎಫ್ ಅಲ್ಲಿ ಹೋಗುತ್ತೆ, ಎಫ್ ಅಲ್ಲಿ ಬಂದ್ರೆ ಸಮಾಂತರ ಆಗುತ್ತೆ, ಸಿ ಅಲ್ಲಿ ಬಂದ್ರೆ ಸಿ ಅಲ್ಲಿ ಹೋಗುತ್ತೆ. 3 ಪಾಯಿಂಟ್ ಆಯ್ತು, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸಮಾಂತರವಾಗಿ ಬಂದಾಗ ಎಫ್ ನಲ್ಲಿ ಪಾಸ್ ಆಗ್ತವೆ, ಎಫ್ ನಲ್ಲಿ ಬಂದಾಗ ಸಮಾಂತರವಾಗಿ ಹೋಗ್ತವೆ, ಸಿ ನಲ್ಲಿ ಬಂದ್ರೆ ಸಿ ನಲ್ಲಿ ವಾಪಸ್ ಹೋಗ್ತವೆ. ಸಿ ಅಂದ್ರೆ ವಕ್ರತಾ ಕೇಂದ್ರ. ಸೊ ವಕ್ರತಾ ಕೇಂದ್ರದಲ್ಲಿ ಬರುವಂತಹ ಬೆಳಕಿನ ಕಿರಣ ವಕ್ರತಾ ಕೇಂದ್ರದಲ್ಲಿ ಹೋಗುತ್ತೆ. ನಿಮ್ನ ದರ್ಪಣ. ಹಾಗಾದ್ರೆ ಪಿನ ದರ್ಪಣದಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಪಿ ಇದೆ, ಇಲ್ಲಿ ಎಫ್ ಇದೆ, ಇಲ್ಲಿ ಸಿ ಇದೆ. ಸೊ ಬೆಳಕಿನ ಕಿರಣ ಬರ್ತಾ ಇದೆ. ಆಕ್ಚುಲಿ ನೋಡಿ, ಸಿ ಬಂದಾಗ ಕಾಣಿಸುತ್ತೆ, ಸಿ ಬರಲ್ಲ, ಮತ್ತೆ ಅದರಲ್ಲೇ ವಾಪಸ್. ಸಿ ನಲ್ಲಿ ವಕ್ರತಾ ಕೇಂದ್ರಕ್ಕೆ ಬಂದಂತೆ ಪಾಸವಾಗುವ ಕಿರಣ ಪ್ರತಿಫಲಿಸಿ ಅದೇ ವಕ್ರತಾ ಕೇಂದ್ರದ ಮೂಲಕವಾಗಿ ಅದೇ ರೀತಿಯಲ್ಲಿ ವಾಪಸ್ ಹೋಗುತ್ತೆ ಅನ್ನೋದು 4th. ನೆಕ್ಸ್ಟ್ ಪಾಯಿಂಟ್, ಪಿ ದರ್ಪಣ ಧ್ರುವದ ಕಡೆಗೆ ಪ್ರಧಾನ ಅಕ್ಷದಿಂದ ಓರೆಯಾಗಿ ಪತನ ಹೊಂದಿದ ಕಿರಣ. ನೋಡಿ, ಒಂದೊಂದೇ ಪಾಯಿಂಟ್ ಬರ್ತಾ ಇದ್ದೀವಿ. ಸಮಾಂತರದಲ್ಲಿ ಎಫ್ ಅಲ್ಲಿ, ಸಿ ಅಲ್ಲಿ. 4ನೇ ಪಾಯಿಂಟ್, ಪಿ ನಲ್ಲಿ ಬೆಳಕಿನ ಕಿರಣ ಬಿದ್ದರೆ, ಇಲ್ಲಿ ಬೆಳಕಿನ ಕಿರಣ ಬಿದ್ದರೆ ಪ್ರತಿಫಲನ ಹೇಗಾಗುತ್ತೆ ಅಂತ ನೋಡೋಣ. ಎಸ್, ಪಿ ನಲ್ಲಿದೆ, ಅದೇ ಪಿ ಇಂದ ಅಷ್ಟೇ ಕೋನವನ್ನು ಮಾಡಿ ಅದರ ಅಪೋಸಿಟ್ ಡೈರೆಕ್ಷನ್ ಹೋಗುತ್ತೆ ಪ್ರತಿಫಲಿಸುವಂತ ಕಿರಣ. ಸೊ ಇನ್ನೊಂದು ಅಬ್ಸರ್ವ್ ಮಾಡಿ, ಬೆಳಕಿನ ಕಿರಣ ಬರ್ತಾ ಇದೆ, ಪತನ ಆಗೋದು ಪಿ ನಲ್ಲಿ, ಪಿ ನಿಂದ ರಿಫ್ಲೆಕ್ಟ್ ಆಗಿ ಅಷ್ಟೇ ಕೋನವನ್ನು ಸಮನಾದ ಕೋನಗಳನ್ನು ಮಾಡಿ ಎಷ್ಟು ಡಿಗ್ರಿ ಮಾಡುತ್ತೋ ಅಷ್ಟೇ ಡಿಗ್ರಿಯನ್ನು. ನೆನಪಿರಲಿ, ಈ ಎಲ್ಲಾ ಕಿರಣಗಳು ಆಯ್ ಮತ್ತು ಆರ್ಗಳನ್ನ ಸಮನಾಗಿ ಹೊಂದಿರುತ್ತವೆ. ರಿಫ್ಲೆಕ್ಷನ್ ಪ್ರತಿಫಲನ ಆಗುವಂತ ಕಿರಣ ಮತ್ತು ಬೀಳುವಂತ ಕಿರಣ, ಪತನ ಕಿರಣ, ಎರಡು ಕೋನಗಳು ಸಮಾನವಾಗಿರ್ತವೆ. ಇನ್ನು ಪಿ ನಲ್ಲಿ ನೋಡೋದಾದ್ರೆ ನೋಡಿ, ಬೆಳಕಿನ ಕಿರಣ ಪಿ ಬರುತ್ತೆ, ಪಿ ಬಂದಂಗಾಗಿ ಮತ್ತೆ ವಾಪಸ್ ಹೋಗುತ್ತೆ. ಇಲ್ಲಿ ಪಿ ಚಿತ್ರದಾಗಿದೆ, ಪಿ ಮತ್ತೆ ರಿಫ್ಲೆಕ್ಟ್ ಆಗಿ ಈ ಕಡೆ ಹೋಗುತ್ತೆ. ಸೊ ಇಷ್ಟು ಫ್ರೆಂಡ್ಸ್, ನಾವು ಒಂದು ಭಾಗವನ್ನು ಮಾತ್ರ ಇಲ್ಲಿ ಅಧ್ಯಯನ ಮಾಡಿದ್ದೀವಿ. ದರ್ಪಣಗಳು ಅಂದ್ರೇನು, ದರ್ಪಣಗಳಲ್ಲಿ ವಿಧಗಳು ಯಾವುವು, ಆ ದರ್ಪಣಗಳ ಲಕ್ಷಣಗಳೇನು ಇವೆಲ್ಲ ನೋಡಿದ್ದೀವಿ. ಅದು ಪ್ರತಿಫಲಿಸುವುದು ನೋಡಿದ್ದೀವಿ. ಮುಂದಿನ ಕ್ಲಾಸಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ಅಂಶಗಳ ಜೊತೆಗೆ ಡಿಸ್ಕಷನ್ ಮಾಡೋದಿದೆ. ಮತ್ತೆ ಆ ತರಗತಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.